ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಾರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸರಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಅನಂತ ಗುಣ ಪರಿಪೂರ್ಣನಾದ ಸರ್ವಥಾ ದೋಷರಹಿತನಾದ ಸಚ್ಚಿದಾನಂದ ಸ್ವರೂಪಿಯಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಅನಂತ ಉಪಕಾರ ಮಾಡುವ ಅತ್ಯದ್ಭುತವಾದ ಬಲಶಕ್ತಿ ಪರಾಕ್ರಮಗಳುಳ್ಳ ಜಗಜ್ಜಟ್ಟಿಗಳಾದ ಬ್ರಹ್ಮಾದಿ ದೇವತೆಗಳನ್ನು ನಿಯಮನ ಮಾಡುವ ನಮ್ಮ ನಿಮ್ಮೆಲ್ಲರ ಇಷ್ಟ ದೈವನಾದ ಶ್ರೀಕೃಷ್ಣ ಪರಮಾತ್ಮ, ಆ ಶ್ರೀಕೃಷ್ಣ ಪರಮಾತ್ಮನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಡದಿಯಾಗಿರುವ ಸತ್ವ ರಜಸ್ತಮೋ ಗುಣಗಳಿಗೆ ನಿಯಾಮಕಳಾದ ಜಗತ್ತಿಗೆ ತಾಯಿಯಾದ ಅನಂತ ಜೀವರಾಶಿಗಳಿಗೆ ತಿನಿಸು ಉಣಿಸು ಮೊದಲು ಮಾಡಿ ಸರ್ವಸ್ವವನ್ನು ದಯಪಾಲಿಸುವ ಆ ಲಕ್ಷ್ಮೀದೇವಿಯ ದಿವ್ಯವಾದ ಸನ್ನಿಧಾನದಲ್ಲಿ ಯಥಾಶಕ್ತಿ ಯಥಾಮತಿ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಕೇಳುವ ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಲೈಟಿಗೆ ಎಷ್ಟು ಹತ್ತಿರ ನಾವು ಬರ್ತೇವೆ ಅಷ್ಟು ನಮಗೆ ಬೆಳಕು ಬರ್ತದೆ. ಲೈಟಿನಿಂದ ನಾವು ಎಷ್ಟು ದೂರದಲ್ಲಿರ್ತೇವೆ ಅಷ್ಟು ನಮಗೆ ಕತ್ತಲು ಆವರಿಸುತ್ತೆ. ಹಾಗೆ ದೇವರಿಗೆ ಎಷ್ಟು ಹತ್ತಿರದೊಳಗೆ ಇದ್ದು ನಾವು ಸಾಧನೆ ಮಾಡ್ತೇವೆ ಅಷ್ಟು ನಮಗೆ ಫಲ ಸಿಗತ್ತೆ. ದೇವರಿಂದ ನಾವು ಎಷ್ಟು ದೂರ ಓಡ್ತೇವೆ ಅಷ್ಟು ನಮಗೆ ಫಲಗಳು ಸಿಗುವುದು ಕಡಿಮೆಯಾಗತ್ತೆ. ಈ ನಿಟ್ಟಿನೊಳಗೆ ನಾವು ವಿಚಾರವನ್ನು ಮಾಡಿದಾಗ ಒಂದು ಸುಂದರವಾದ ಮಾತನ್ನು ಆಚಾರ್ಯರು ಹೇಳ್ತಾರೆ. ಅನಂತಂ ವಿಷ್ಣು ಸನ್ನಿಧೋ. ದೇವರ ಸನ್ನಿಧಾನದಲ್ಲಿ ಮಾಡುವ ಕೆಲಸ ಕಾರ್ಯಗಳೇನಿವೆ ಅದಕ್ಕೆ ಸಿಗುವ ಫಲವೇನು ಅಂತಂದರೆ ಎಂಡ್ಲೆಸ್ ಆದ ಫಲ, ಇನ್ಫಿನಿಟ್ ಆದ ಫಲ, ಅನಂತವಾದ ಫಲ ಸಿಗತ್ತೆ. ಮಾಡಿದ ಕಾರ್ಯ ಒಂದು, ನಾನು ಕೊಟ್ಟದ್ದು 1 ರೂಪಾಯಿ, ಅದಕ್ಕೆ ಸಿಗಬೇಕು 1 ರೂಪಾಯಿ 1 ಕಲ್ ಸಕ್ಕರೆ ಸಿಗಬೇಕು.
ಆದರೆ ಸಿಗುವುದು ಒಂದು ಚೀಲದ ತುಂಬ ಕಲಸಕ್ಕರೆ ಸಿಕ್ಕರೆ ಕೊಡುವವನ ದೊಡ್ಡಸ್ತನಿಕೆ ಅದು. ನಾನು ಕೊಟ್ಟದ್ದು ಅತ್ಯಲ್ಪ, ಅವನು ಹೆಚ್ಚು ಕೊಟ್ಟರೆ ಅವನ ವೈಭವ, ಅವನ ಕಾರುಣ್ಯ, ಅವನ ಕೊಟ್ಟ ದೊಡ್ಡಸ್ತನಿಕೆ. ಹಾಗೆ ದೇವರ ಹತ್ತಿರದೊಳಗೆ ನಾವು ಎಷ್ಟು ಸಾಧನೆಯನ್ನು ಮಾಡ್ತೇವೆ, ಆ ಸಾಧನೆಗೆ ದೇವರು ಕೊಡುವ ಫಲವೂ ಅಷ್ಟೇ ಅತ್ಯದ್ಭುತವಾದ ಫಲವನ್ನು ಕೊಡ್ತಾನೆ, ವಿಚಿತ್ರವಾದ ಫಲಗಳನ್ನು ಕೊಡ್ತಾನೆ, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಫಲಗಳನ್ನು ಕೊಡ್ತಾನೆ. ಇವತ್ತು ನಮ್ಮನ್ನು ನಾವು ಮೊದಲಿಗೆ ವಿಮರ್ಶೆ ಮಾಡಿಕೊಳ್ಳಬೇಕಾದರೆ, ನಾವು ದೇವರ ಹತ್ತಿರ ಇಲ್ಲ, ಆದರೂ ನಮಗಿಷ್ಟು ಫಲ ಕೊಟ್ಟಿದ್ದಾನೆ. ಎಷ್ಟು ಫಲ ಕೊಟ್ಟಿದ್ದಾನೆ? ಒಂದು ಮಾತಿನಲ್ಲಿ ಹೇಳುವುದಾದರೆ, ರಾಯರು ನಮಗೆಲ್ಲರಿಗೂ ಪರಿಚಯ ಇಲ್ಲ. ರಾಯರ ಪೂರ್ವಾಶ್ರಮದ ಪರಿಸ್ಥಿತಿ ಕಥೆಗಳು ಗೊತ್ತಲ್ವ? ಆ ರಾಯರಿಗಿಂತಲೂ 1 ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮಗೆ ಕೊಟ್ಟಿದ್ದಾನೆ. ಯಾಕೆ? ಅವ್ರಿಗೆ ಉಡುವುದಕ್ಕೆ ಒಂದು ಬಟ್ಟೆ ಇರಲಿಲ್ಲ, ನಮಗೊಂದು ಬೀರು ಸಾಲ್ತಾ ಇಲ್ಲ, ಅವ್ರ ಕೈಯಲ್ಲಿ ಒಂದು ದುಡ್ಡು ಇರ್ತಿದ್ದಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದೆ, ಬೆಳ್ಳಿ ಬಂಗಾರ ಎಷ್ಟಿದೆ, ಎಷ್ಟು ಊಟ ಮಾಡ್ತೇವೆ. ಅವರು ಒಂದು ದಿನ, ತಿಂಗಳಿಗೆ 4-6 ದಿನ ಉಪವಾಸ ಬರ್ತಿತ್ತು. ನಮಗೆ ಏಕಾದಶಿನೂ 3 ಹೊತ್ತು ಊಟ ಮಾಡ್ತೇವೆ, ಫಲಹಾರ ಮಾಡ್ತೇವೆ. ಅಂದರೆ ಅಷ್ಟು ಸಮೃದ್ಧಿ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ ದೇವರು. ಯಾಕೆ ಕೊಟ್ಟಿದ್ದಾನೆ ಅಂತಂದರೆ, ನಾವು ದೇವರ ಹತ್ರ ಇಲ್ಲದೇ ಇದ್ದರೂ ನಮ್ಮಿಂದ ಹೆಚ್ಚು ಪೂಜೆ, ಜಪ, ಅನುಷ್ಠಾನ, ಚಿಂತನೆ, ತತ್ವಜ್ಞಾನ, ವಿಷ್ಣು ಭಕ್ತಿ ಇವುಗಳನ್ನು ಮಾಡಿಕೊಳ್ಳದೆ ನಾವು ದೂರ ಇದ್ದರೂ ಕೂಡ ನಮ್ಮ ಮೇಲಿನವರ ಮುಖವನ್ನು ನೋಡಿ ನಮಗೆ ಅನುಗ್ರಹ ಮಾಡಿದ್ದಾನೆ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಅವರೇನು ಸಾಧನೆಯನ್ನು ಮಾಡಿದ್ದಾರೆ, ನಮ್ಮ ಹಿರಿಯರು, ನಮ್ಮ ಗುರುಗಳು ಅವರೆಲ್ಲರೂ ಏನು ಸಾಧನೆ ಮಾಡಿದ್ದಾರೆ, ಅವರ ಮುಖ ನೋಡಿ ನಮಗೆ ಇವತ್ತು ಫಲ ಕೊಡ್ತಾ ಇದ್ದಾರೆ. ಅಂತೆಯೇ ನಮ್ಮಲ್ಲಿ ಒಂದು ವಿಚಾರ ಬರುತ್ತೆ, ಯಾವುದಾದ್ರೂ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಾಗ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ. ಭಾಳ ದೊಡ್ಡ ಕೆಲಸ ಮಾಡಿದರೆ, ಮನಿ ಆಯಿತು, ಕಾರ್ ಆಯಿತು, ಅಥವಾ ಇನ್ನೇನೋ ದೊಡ್ಡ ದೊಡ್ಡ ಕೆಲಸಗಳಾಯಿತು ಅಂದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ, ಸಂತೋಷ ಪಡ್ತಾರೆ. ಆಗ ನಾವೇನು ಹೇಳ್ತೇವೆ? ನಮ್ದೇನಲ್ಲಪ್ಪ, ನಮ್ಮ ಹಿರಿಯರ ಪುಣ್ಯ, ರೈಟ್? ಹಾಗೆ ನನ್ನ ಮೊಮ್ಮಗ ನನ್ನನ್ನು ನೆನೆಸ್ಬೇಕಲ್ಲ. ನಾನೇನೋ ನಮ್ಮ ಅಜ್ಜನ ನೆನೆಸಿದೆ, ತಾನು ಪುಣ್ಯಾತ್ಮ, ಉಪವಾಸವಿದ್ದು, ವನವಾಸವಿದ್ದು, ಬಡತನದೊಳಗೆ ಏನೋ ಕಷ್ಟಪಟ್ಟು ವ್ರತ ನಿಯಮ ತಪಸ್ಸುಗಳನ್ನು ಮಾಡಿದ, ಪುಣ್ಯ ವಿಪರೀತವಾಗಿ ಸಂಪಾದನೆ ಮಾಡಿದ, ಅವನ ಪುಣ್ಯದಿಂದ ನಾವು ಇವತ್ತು ಊಟ ಮಾಡ್ತಾ ಇದ್ದೇವೆ. ನಾವು ಅವ್ರನ್ನ ನೆನೆಸಿದ್ದೆವು, ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದೆವು. ಹಾಗೆ ಅವರ ಪುಣ್ಯದಿಂದ ಇವತ್ತು ನಾನು ಎಷ್ಟು ಸಂತೋಷವಾಗಿ ಸಮೃದ್ಧವಾಗಿ ಇದ್ದೇನೆ, ನನ್ನ ಪುಣ್ಯದಿಂದ ಅವರು, ನನ್ನ ನೆಕ್ಸ್ಟ್ ಜನರೇಷನ್ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರು ಸಂತೋಷವಾಗಿರಬೇಕಲ್ಲ. ಯಾಕೆ? ನಾನು ಎಕ್ಸ್ಟ್ರಾ ಪುಣ್ಯ ಮಾಡಿಲ್ಲ, ಹಿರಿಯರು ಮಾಡಿದ ಪುಣ್ಯ, ಹಿರಿಯರು ಮಾಡಿಟ್ಟ ಡೆಪಾಸಿಟ್ ಖಾಲಿ ಆಯಿತು, ನಾನು ಎಕ್ಸ್ಟ್ರಾ ಡೆಪಾಸಿಟ್ ಮಾಡಲಿಲ್ಲ. ಹಾಗಾದರೆ ಮುಂದಿನವರಿಗೇನು ಕಂಗಾಲಾಗಿ ಹೋಗ್ತಾರೆ. ಈಗ ನಾವು ನೋಡ್ತೇವೆ. ಅಂದರೆ ಆ ಬಡತನದ ಸಂಕೇತವೇನಿದೆ, ಕಷ್ಟದ ದುಃಖದ ಸಂಕೇತವೇನಿದೆ, ಅದನ್ನೇ ಸುಖವಾಗಿದೆ ಎಂಬುದಾಗಿ ಅನುಭವಿಸಬೇಕಾಗಿದೆ. ಒಂದು ಎಕ್ಸಾಂಪಲ್ಗೆ ನಾನು ಹೇಳಬೇಕು ಅಂತಂದರೆ, ಬಟ್ಟೆ ಮೈ ತುಂಬ ಇರಬೇಕು, ಹರಿದಿರಬಾರ್ದು, ಎಲ್ಲ ಚಲೋ ಇರಬೇಕು, ಇದು ಶ್ರೀಮಂತಿಕೆ, ವೈಭವ. ಇವತ್ತು ಹರಿದ ಬಟ್ಟೆ ಹಾಕ್ಕೊಳ್ಳೋದೇ ಒಂದು ಸ್ಟೈಲ್ ಆಗಿದೆ. ಯಾಕೆ ಅಂತಂದರೆ, ಇದು ಪುಣ್ಯ ಇಲ್ಲದೆ ಇರೋದರಿಂದ ಬಂದ ದಾರಿದ್ರ್ಯ, ಶ್ರೀಮಂತಿಕೆಯಲ್ಲಿರುವ ದಾರಿದ್ರ್ಯವಿದು. ಸೊ ಹಾಗಾಗಿ ಈ ತರಹದ ಕಷ್ಟಗಳು, ಈ ತರಹದ ವಿಪರೀತವಾದ ಪರಿಸ್ಥಿತಿಗಳು ನಮ್ಮ ಮುಂದಿನ ಜನರೇಷನ್ಗೆ ಬರಬಾರದಾಗಿತ್ತು ಅಂತಾಗಿದ್ದರೆ, ಇವತ್ತು ನಾವು ಸಾಧನೆಯನ್ನು ಮಾಡಬೇಕಾದದ್ದು, ನಾವು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳಬೇಕಾದ್ದು ಬಹಳ ಅನಿವಾರ್ಯವಾಗಿರುವಂಥದ್ದು. ಆ ಪುಣ್ಯದೊಳಗೂ ಕೂಡ ಏನು ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಇವತ್ತು. ಯಾಕಂದ್ರೆ ನಾವು ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತೇವೆ. ಹಾಗಾಗಿ ಏನು ಮಾಡೋದ್ರಿಂದ ನಮಗೆ ಪುಣ್ಯ ಹೆಚ್ಚು ಬರಲಿಕ್ಕೆ ಸಾಧ್ಯವಿದೆ? ಈ ಕೂಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಎಷ್ಟಿದೆ ಪರ್ ಡೇ? 700 ರೂಪಾಯಿ, 500ರಿಂದ 700 ರೂಪಾಯಿ, ಭಾಳ ಅಂದ್ರೆ 1000 ರೂಪಾಯಿ ಇಟ್ಕೊಳ್ಳಿ ಅಷ್ಟೇ. ಟೀಚರ್ಗೆ ಎಷ್ಟಿದೆ ಪರ್ ಡೇ? 2000, 3000.
ಪ್ರೊಫೆಸರ್ಗೆ 4-5 ಸಾವಿರ, ಸೈಂಟಿಸ್ಟಿಗೆ, ಇಂಜಿನಿಯರ್ಗಳಿಗೆ ಎಷ್ಟಿದೆ, ಸೈಂಟಿಸ್ಟಿಗೆ ಎಷ್ಟಿದೆ, ದಿವಸಕ್ಕೆ 10,000 ಇದೆ. ಸೊ ಹಾಗೆ ನಾವು ದೇವರಿಗೆ ನಿತ್ಯ ಪ್ರದಕ್ಷಿಣೆ ಹಾಕ್ತಾ ಇದ್ದರೆ ಇದು ದೇಹದಿಂದ ಮಾಡುವ ಸೇವೆ. ದೇಹದಿಂದ ಮಾಡುವ ಸೇವೆಗೆ ಎಷ್ಟು ಅದ್ರ ವ್ಯಾಲ್ಯೂ ಅಷ್ಟೇ. ಮಾತಿನಿಂದ ಕೆಲವರು ಭಜನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಅದೇನಿದೆ ಬಾಯ್ಪಟ್ಟಾಗಿದೆ ಅದನ್ನೇ ನಾವು ಮಾಡ್ತೇವೆ. ಟೀಚರ್ ಕೆಲಸ ಏನಿದೆ, ಸ್ಟೂಡೆಂಟ್ಸ್ ಹೊಸಬ್ರು ಬರ್ತಾರೆ, ಅದೇ ಹೇಳಿದ್ದೇ ಹೇಳ್ಬೇಕಲ್ಲ ಅವ್ರು, ಹೊಸದೇನು ಹೇಳ್ತಾರೆ, 7th ಸ್ಟ್ಯಾಂಡರ್ಡಿಗೆ ಬೇರೆದೇನು ಹೇಳ್ಬೇಕು ಅವರು, ಅದೇ ಹೇಳಬೇಕು, ಹೇಳಿದ್ದೇ ಹೇಳಬೇಕು. ಸೊ ಅದಕ್ಕೇನಿದೆ, ಬಾಯಿಯಿಂದ ಮಾಡುವ ಕೆಲಸಕ್ಕೆ ವ್ಯಾಲ್ಯೂ ಅಷ್ಟೇ ಇದೆ. ಸೊ ಬೌದ್ಧಿಕವಾಗಿ ಮನಸ್ಸಿನಿಂದ ವಿಚಾರ ಮಾಡುವ ಶಕ್ತಿಗಳಿಗೇನಿದೆ ಅದಕ್ಕೆ ತುಂಬ ವಿಪರೀತವಾಗಿರ್ತಕ್ಕಂಥ ಫಲವಿದೆ, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಫಲವಿದೆ. ಹಾಗಾಗಿ ನಮ್ಮಲ್ಲಿ ಏನು ಅಂತಂದರೆ, ಯಾವ ಕಾರ್ಯಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಬೌದ್ಧಿಕವಾದ ಕಾರ್ಯಕ್ಕೆ ಬಹಳ ಫಲವಿದೆ. ಹಾಗಾದರೆ ಬೌದ್ಧಿಕವಾದ ಕಾರ್ಯ ಯಾವುದು ಅಂದರೆ ಈ ಜ್ಞಾನ ಕಾರ್ಯ. ಪ್ರದಕ್ಷಿಣೆ ಹಾಕುವುದರೊಳಗೆ ನಮ್ಮ ದೇಹದ ಶ್ರಮವಿದೆ, ಮನಸ್ಸೇನೋ ವಿಚಾರ ಮಾಡ್ತಿರ್ತದೆ, ಬೈತಾ ಇರ್ಬೋದು ಮಾತಿನಿಂದ, ಆದರೆ ಪಾರಾಯಣ ಮಾಡ್ತಾ ಇರುವಾಗ ಮನಸ್ಸೇನೋ ವಿಚಾರ ಮಾಡ್ತಾ ಇರ್ತದೆ, ಬಾಯಿಂದ ಒಂದು ಕೆಲಸ ನಡೀತಾ ಇರ್ತದೆ. ಆದರೆ ಬೌದ್ಧಿಕವಾದ ಮನಸ್ಸಿನಿಂದ ಪಡೆಯುವ ಜ್ಞಾನವೇನಿದೆ ಇದರೊಳಗೆ ಬಹಳ ಇನ್ವಾಲ್ವ್ಮೆಂಟ್ ಇರುತ್ತೆ, ಬಹಳ ಕಾನ್ಸಂಟ್ರೇಷನ್ ಇರುತ್ತೆ, ಬಹಳ ತನ್ಮಯತೆ ಇರುತ್ತೆ. ಆಗ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯವಿದೆ. ಆ ಜ್ಞಾನಕ್ಕೆ ಸೈಂಟಿಸ್ಟ್ಗಳಿಗೆ ಏನು ಫಲವಿದೆಯಲ್ಲ, ಏನು ಸ್ಯಾಲ್ರಿ ಇದೆಯಲ್ಲ, ಅಷ್ಟು ಫಲ ನಮಗೆ ಸಿಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಜ್ಞಾನಕ್ಕೆ ಅಷ್ಟು ಪ್ರಾಧಾನ್ಯತೆ ನಮ್ಮಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತಂದ್ರೆ ಏನು ಮಾಡಿಕೊಳ್ಳಬೇಕು, ಯಾವುದನ್ನು ಓದಬೇಕು? ನಮ್ಮಲ್ಲಿ ತುಂಬ ಗ್ರಂಥಗಳಿವೆ, ತುಂಬ ಶಾಸ್ತ್ರವಿದೆ. ಯಾವುದು ಪಡೆಯಬೇಕು ಅಂತಂದರೆ, ನನಗೆ ನೇರವಾಗಿ ಉಪಕಾರವನ್ನು ಮಾಡುವ ಯಾವ ದೇವನಿದ್ದಾನೆ ಆ ದೇವರ ಮಹಿಮೆಗಳನ್ನು ನಾವು ತಿಳಿತಾ ಹೋಗಬೇಕು. ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. ನನಗೆ ನೇರ ಉಪಕಾರವನ್ನು ಮಾಡಿದ ದೇವರು, ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ದೇವರು, ಊಹೆಗೆ ನಿಲುಕದಷ್ಟು ಉಪಕಾರವನ್ನು ದೇವರು ಮಾಡಿದ್ದಾನೆ. ಆದ್ದರಿಂದಾಗಿ ದೇವರಿಗೆ ಅನಂತ ಉಪಕಾರಿ ಅಂತ ಕರೆಯೋದು. ಅದೆಲ್ಲ ನಮಗೆ ಹಾದಿಯಲ್ಲಿ ಹೋಗ್ತಾ ಇರುವಾಗ, ಹೊರಗಿನ ಜಗತ್ತು ಸೋಷಿಯಲ್ದೊಳಗೆ ನೋಡ್ತಾ ಇರುವಾಗ ಎಲ್ಲ ಅನುಭವಕ್ಕೆ ಬರುತ್ತೆ. ಯಾರಿಗೋ ಕಾಲಿರೋದಿಲ್ಲ, ಯಾರಿಗೋ ಬಟ್ಟೆ ಇರೋದಿಲ್ಲ, ಏನೋ ಬಿದ್ದ ಚರಂಡಿಯಲ್ಲಿ ಬಿದ್ದ ಅನ್ನವನ್ನು ತೆಗೆದುಕೊಂಡು ಪಾಪ ಅದನ್ನೇ ಊಟ ಮಾಡ್ತಿರ್ತಾನೆ. ಯಾಕೆ? ಅನ್ನ ಸಿಕ್ಕಿರೋದಿಲ್ಲ ಅವನಿಗೆ. ಇವುಗಳನ್ನು ನಾವು ನೋಡ್ತಾ 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 ಹೋಗ್ತಾ ಇರುವಾಗ, ಸೊ ಇವರ ಕಷ್ಟ ನನಗಿಲ್ಲ, ಅವರ 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 ಕಷ್ಟ ನನಗಿಲ್ಲ ಅಂದಮೇಲೆ ದೇವರು ನನ್ನನ್ನು ಎಷ್ಟು ಸುಖವಾಗಿ ಇಟ್ಟಿದ್ದಾನೆ, ದೇವರು ನನಗೆ ಎಷ್ಟು ಸಮೃದ್ಧವಾಗಿ ಇಟ್ಟಿದ್ದಾನೆ, ನಾನೇನು ಮಾಡಿದ್ದೇನೆ ದೇವರಿಗೆ? ನಾನೇನು ಮಾಡಿದ್ದೇನೆ ದೇವರಿಗೆ? ಹೀಗೆ ಆ ದೇವರ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋದೇನಿದೆ, ಇದು ದೇವರು ನಮ್ಮ ಮೇಲೆ ಮಾಡುವ ಅತೀ ದೊಡ್ಡದಾದ ಉಪಕಾರಕ್ಕೆ ಇನ್ನೂ ಹೆಚ್ಚಿನ ಕಾರಣವಾಗುತ್ತೆ. ಓ, ಇವನು ನನ್ನನ್ನು ನೆನೆಸ್ತಾನೆ, ಹಾಗಾದರೆ ನಾನು ಇನ್ನೂ ಹೆಚ್ಚಿಗೆ ಉಪಕಾರ ಮಾಡಬೇಕು. ನಾನು ಯಾವಾಗಲೂ ಒಂದು ಹೇಳುವಂಥ ಮಾತು, ಆಚಾರ ಬಂದಾರಂತ ಸಂತೋಷದಿಂದ ಮೊಬೈಲ್ ಕೊಟ್ಟೆ ಅಂತ ಇಟ್ಕೊಳ್ಳೋ, ಪಾಪ ಯಾವುದೋ ಒಂದು ನೋಕಿಯಾ ಇಟ್ಕೊಂಡಾರ, ಒಂದು ಚಲೋದು ಕೊಡೋಣ, ನೀವು ಕೊಡೋದು ಬೇಡ, ನಾ ತೊಗೊಳೋದು ಬೇಡ, ಸುಮ್ಮನೆ ಹೇಳ್ತೇನೆ. ಕೊಟ್ಟ ಮೇಲೆ ಒಂದು ಥ್ಯಾಂಕ್ಸ್ ಹೇಳದೇ ಇದ್ರೆ, ಮನೆಗೆ ಹೋದ್ಮೇಲೆ ಒಂದು ಮೆಸೇಜ್ ಮಾಡದೇ ಇದ್ರೆ, ನೀವು ಕೊಟ್ರಿಪ್ಪ ಭಾಳ ಚಲೋ ಆಯಿತು ಅಂತ. ಇನ್ನೊಮ್ಮೆ ಎದುರಿಗೆ ಸಿಕ್ಕಾಗ ನಾನು ನೆನೆಸದೇ ಇದ್ದರೆ, ಎದುರಿಗೆ ಹೇಳದೇ ಇದ್ರೂ ಮನಸ್ಸಿನೊಳಗೆ ಬರುತ್ತೆ, ಹೋಗಿ ಹೋಗಿ ಇಂಥ ಆಚಾರಿ ನಾನೇ ಕೊಟ್ಟೆ. ಹೌದಲ್ವ? ನಾವು ಬಾಯ್ಬಿಟ್ಟು ಎದುರಿಗೆ ಹೇಳೋದು ಬೇಡ, ಗೌರವ ಇರ್ತದೆ, ಅದ್ರ ಮನಸ್ಸಿನೊಳಗಂದ್ರೂ ಈ ಫೀಲ್ ಬರುತ್ತೆ, ಇನ್ನೊಮ್ಮೆ ಅವನಿಗೆ ಇನ್ನೂ ಕೊಡೋದಿಲ್ಲ. ಹೀಗಿದ್ದಾಗ ದೇವರು ನನಗೆ ಬಟ್ಟೆ ಕೊಟ್ಟ, ಅನ್ನ ಕೊಟ್ಟ, ಕಣ್ಣು ಕೊಟ್ಟ, ಮೂಗು ಕೊಟ್ಟ, ಬಾಯಿ ಕೊಟ್ಟ, ಮಾತು ಕೊಟ್ಟ, ಶ್ರೀಮಂತಿಗೆ ಕೊಟ್ಟ, ಐಶ್ವರ್ಯ ಕೊಟ್ಟ, ಒಡೆತನ ಕೊಟ್ಟ, ವೈಭವ ಕೊಟ್ಟ, ಮನೆ ಕೊಟ್ಟ, ಮಠ ಕೊಟ್ಟ, ಎಷ್ಟು 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 ಕೊಟ್ಟ, ಊಹಾತೀತವಾಗಿ ಕೊಟ್ಟ. ಎಲ್ಲಿ ನೋಡ್ತೇವೆ ಎಲ್ಲವೂ ದೇವರು ಕೊಟ್ಟದ್ದು. ಹೀಗಿರುವಾಗ ಒಂದು ಕ್ಷಣ ಕಾಲ ನಾವು ದೇವರನ್ನು ಸ್ಮರಣೆ ಮಾಡುವುದಿಲ್ಲ, ಒಂದು ಹೊತ್ತು ದೇವರ ಪೂಜೆ ಮಾಡುವುದಿಲ್ಲ, ಒಂದು ಬಾರಿ ದೇವರು ಇಷ್ಟು ಕೊಟ್ಟಿಯಲ್ಲೋ ಮಹಾರಾಯ ಅಂತ ನೆನೆಸುವುದಿಲ್ಲ ಅಂತಾದರೆ, ದೇವರಿಗೆ ಒಂದು ಬಾರಿ ಏನಾದರೂ ಹೋಗಿ ಹೋಗಿ ಇವನಿಗೆ ಯಾಕೆ ಕೊಟ್ಟೆ
ಅಂತೇನಾದ್ರೂ ಅವನಿಗೆ ಫೀಲ್ ಬಂತು ಅಂತಂದ್ರೆ ಇನ್ನು ಜನ್ಮದ ನಾವೇನೂ ಕಾಣುವುದಿಲ್ಲ. ಈ ಕಾರಣಕ್ಕಾಗಿಯೂ ಕೂಡ ನಾವು ದೇವರನ್ನು ಪ್ರತಿನಿತ್ಯದೊಳಗೂ ಸ್ಮರಣೆ ಮಾಡಬೇಕು, ನೆನೆಸಬೇಕು, ಅವನ ಕೊಟ್ಟ ಉಪಕಾರವನ್ನು ಮೆಲುಕು ಹಾಕ್ತಾ ಇರಬೇಕು. ಇದು ದೇವರ ಉಪಕಾರದ ಸ್ಮರಣೆಗೆ ಕಾರಣ. ಇದರ ಮೇಲೆ ಇನ್ನೊಂದು, ಎಷ್ಟು ನಾವು ದೇವರ ಜೊತೆಗೆ ಅಟ್ಯಾಚ್ ಆಗಿರ್ತೇವೆ, ಎಷ್ಟು ದೇವರ ಕೃತಜ್ಞತೆಯನ್ನು, ದೇವರ ಉಪಕಾರವನ್ನು ನಾವು ಸ್ಮರಣೆ ಮಾಡ್ತಾ ಇರ್ತೇವೆ, ಅಷ್ಟೆಲ್ಲ ಪ್ರಸಂಗದೊಳಗೆ ನಮಗೆ ಆಪತ್ತುಗಳು ಬಂದಾಗ, ಪಾಪದ ಕಾರ್ಯ ನಮ್ಮಿಂದ ಆಗ್ತಾ ಇರುವಾಗ, ಎಲ್ಲರೂ ಕೈ ಬಿಟ್ಟು ಹೋದಾಗ, ಆಗ ಬಂದು ಕೈ ಹಿಡಿದು ರಕ್ಷಣೆಯನ್ನು ಮಾಡ್ತಾನೆ ದೇವರು. ಅದಕ್ಕಾಗಿ ದೇವರನ್ನು ಅವಿಜ್ಞಾತ ಸಖ ಎಂಬುದಾಗಿ ಕರೀತಾರೆ. ಸೊ ದೇವರನ್ನು ಸಂತೋಷಪಡಿಸುವುದಕ್ಕೆ ನಾವು ಏನು ಮಾಡದೇ ಇದ್ದರೂ, ನಮ್ಮ ರಕ್ಷಣೆಗಾಗಿ ಆದರೂ ನಾವು ದೇವರ ಆರಾಧನೆಯನ್ನು ಮಾಡುವುದು, ದೇವರ ಚಿಂತನೆಯನ್ನು ಮಾಡುವುದು, ಇದು ಅತ್ಯಂತ 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 ಅನಿವಾರ್ಯವಾಗಿರುವಂಥದ್ದು. ಆದ್ದರಿಂದಾಗಿಯೇ ದೇವರ ಮಹಿಮೆಯನ್ನು ನಾವು ಕೇಳುವಂಥದ್ದು. ಪ್ರಕೃತವಾಗಿ ಶ್ರೀಕೃಷ್ಣ ಪರಮಾತ್ಮ ಮೊದಲನೇದ್ದು, ದೇವರಲ್ಲಿ ಎಷ್ಟು ಬಲವಿದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು. ಸುಮ್ಮನೆ ಹೋಗಿ ದೇವರ ರಕ್ಷಣೆ ಮಾಡ್ತಾನೆ ಅಂತಂದ್ರೆ, ನನಗೇನೋ ಒಂದು ಹಣ ಬೇಕಾಗಿದೆ ಅಥವಾ ಅನ್ನ ಬೇಕಾಗಿದೆ, ಯಾರಿಗೂ ಹೋಗಿ ಕೇಳು ಸಿಗತ್ತೆ ಅಂತ ಹೇಳಿ, ಯಾವನು 8 ದಿನ ಉಪವಾಸ ಇದ್ದಾನ ಅವನಿಗೆ ಹೋಗಿ ಅನ್ನ ಕೇಳಿದ್ರೆ ಅವನಂತ, ನಾನೇ ಉಪವಾಸ ಇದ್ದೀನಿ ನಿನಗೇನು ಕೊಡ್ತೇನೆ ಹೋಗೋ ಆಚೆ ಅಂತ, ನಾನೇ ಬಡವಿದ್ದೀನಿ ನಾನೇ ನಿನಗೆ ಕೊಡ್ತೇನೆ ಹೋಗೋ ಆಚೆ ಅಂತಾನೆ. ಸೊ ಹಾಗಾದರೆ ನಾವೇನು ಬೇಡ್ತಾ ಇದ್ದೇವೆ, ಆ ಬೇಡುವುದನ್ನು ಕೊಡುವ ಶಕ್ತಿ ಆ ವ್ಯಕ್ತಿಯಲ್ಲಿ ಇದ್ದಾಗ ಅವನ ಹತ್ರ ನಾವು ಬೇಡೋದ್ರಿಂದ ನಮಗೆ ಲಾಭವಿದೆ. ಅವನೇ ದುರ್ಬಲನೇ ಇದ್ದ, ಅವನೇ ಭಿಕ್ಷೆ ಬೇಡುವವನಾಗಿದ್ದ, ಅವನ ಹತ್ರ ಏನೂ ಇಲ್ಲ ಅಂತಂದರೆ ನಾವು ಬೇಡಿ ವೇಸ್ಟ್ ಅದು. ಹಾಗಾಗಿ ದೇವರಲ್ಲಿ ಎಷ್ಟು ಬಲವಿದೆ. ಮೊದಲನೇದು, ಒಮ್ಮೆ ಏನಾಯ್ತು ಅಂತಂದರೆ, ಒಂದು ಸುಂದರವಾದ ಕಥೆ, ರಾಮದೇವರ ಕೃಷ್ಣದೇವರ ಕಥೆಗಳಲ್ಲೇನೆ ಬಹಳ ಸುಂದರವಾಗಿ ತಿಳಿಸ್ತಾರೆ. ಈ ದರ್ಭಶಯನ ಅಂತ ಕೇಳಿರಬೇಕು, ರಾಮೇಶ್ವರದ ಹತ್ತಿರ. ಅಲ್ಲಿ ಸೇತು ಕಟ್ಟಬೇಕಾಗಿದೆ, ರಾವಣನ ಜೊತೆ ಯುದ್ಧಕ್ಕೆ ಹೋಗಬೇಕಾಗಿದೆ, ಸಮುದ್ರ ದಾರಿ ಬಿಡ್ತಾನೋ ಏನೋ ಅಂತ ಕಾಯುವುದಕ್ಕಾಗಿ ರಾಮ ಅಲ್ಲಿ ಒಂದು ದರ್ಭ ಹಾಸ್ಕೊಂಡು ಮಲಗ್ತಾನೆ ಅವತ್ತು ರಾತ್ರಿ. ಹಾಗಾಗಿ ದರ್ಭಶಯನ ಅಂತ ಅಲ್ಲಿ ಹೆಸರು. ಆಗ ರಾತ್ರಿ ಹೊತ್ತಿಗೆ ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ರಾಮನಿಗೆ ಕಾಲು ಬಿದ್ದು ಹೇಳ್ತಾನೆ, ರಾಮ, ನಾನು ನಿನ್ನ ಪಕ್ಷದೊಳಗೆ ಬಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ನನಗೆ ರಾಜ್ಯ ಕೊಡಿಸು, ರಾವಣನನ್ನು ಸಮ್ಮಾನವನ್ನು ಮಾಡಿ ನನಗೆ ರಾಜ್ಯ ಕೊಡಿಸು. ಆಗ ಆಯಿತು, ನಾನು ಪಕ್ಷಾಂತರ ಅಂತ ಈಗೇನಾಗತ್ತೆ ಅಲ್ಲ, ಆ ಪಕ್ಷದಿಂದ ಈ ಕಡೆ ಸ್ವೀಕಾರ ಮಾಡೋದು, ಆ ತರಹದ ಕಾರ್ಯ. ಆಗ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅಲ್ಲೇ ಸುಗ್ರೀವ, ಅಂಗದ, ಜಾಂಬುವಂತ ಮೊದಲಾದ ಎಲ್ಲ ದೊಡ್ಡ ದೊಡ್ಡ ಕಪಿಗಳಿರ್ತಾರೆ. ಆ ಕಪಿಗಳಿಗೆ ಕೇಳ್ತಾನೆ, ಏನಪ್ಪ ಏನು ಮಾಡೋಣ, ಸ್ವೀಕಾರ ಮಾಡೋಣ ಬೇಡ? ಯಾಕೆ ಅವರ ಸಹಾಯದಿಂದ ರಾಮ ಹೊರಟಿದ್ದಾನೆ, ಹಾಗಾಗಿ ಅವ್ರಿಗೆ ಸಜೆಷನ್ ಕೇಳಿದ. ಆಗ ಅವರೆಲ್ಲರೂ ಹೇಳ್ತಾರೆ, ರಾಮ ಬೇಡ, ಇವನು ದುಷ್ಟ, ರಾಕ್ಷಸರು ನಂಬಾರ್ದು, ನಾವೇನೋ ಇಲ್ಲಿ ಪ್ಲಾನ್ ಮಾಡಿದ್ದೇವೆ, ರಾತ್ರಿ ಹೋಗಿ ಅಲ್ಲಿ ರಾವಣನಿಗೆ ಹೇಳಿ ಬಂದ್ಬಿಟ್ರೆ, ಮಾಯಾವಿ ಏನ್ ಮಾಡ್ತಾನೋ ಗೊತ್ತಿಲ್ಲ, ನಾವು ಮಲಗಿದಾಗೆ ನಮ್ಮನ್ನು ಕೊಚ್ಚಾಗಿ ಸಂಹಾರ ಮಾಡಿಬಿಟ್ರೆ, ಹಾಗಾಗಿ ಇವನನ್ನು ನಂಬುವುದು ಬೇಡ, ಇವನನ್ನು ಸ್ವೀಕಾರ ಮಾಡಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಕೊನೆಗೆ ಹನುಮಂತನ ಮುಖ ನೋಡ್ತಾನೆ, ಏನಪ್ಪ ನಿನ್ನ ಅಭಿಪ್ರಾಯ? ಸ್ವಾಮಿ, ನಿನ್ನ ಭಕ್ತ, ಸ್ವೀಕಾರ ಮಾಡು ಅಂತ. ಆಯ್ತು, ಸ್ವೀಕಾರ ಮಾಡಿಬಿಡ್ತಾನೆ, ಬೇರೆ ಏನೂ ವಿಚಾರ ಮಾಡೋದಿಲ್ಲ, ಸ್ವೀಕಾರ ಮಾಡಿಬಿಡ್ತಾನೆ. ಆಗ ಅಲ್ಲೆಲ್ಲ ನಮ್ಮಂಥ ಜನರು ಇರ್ತಾರೆ, ಗುಸು ಗುಸು ಶುರು ಮಾಡ್ತೀವಿ. ನಾವೆಲ್ಲರೂ ಹೇಳಿದ ನಮ್ಮ ಮಾತಿಗೆ ಏನೂ ವ್ಯಾಲ್ಯೂ ಇಲ್ಲ. ಹನುಮಂತ ಹೇಳ್ತಾನೆ ಎಲ್ಲದಕ್ಕೂ, ರಾಮ ಓಕೆ ಅಂದ್ಬಿಡ್ತಾನೆ, ನಮ್ಗೇನು ಕಿಮ್ಮತ್ತೇ ಇಲ್ಲ, ನಾವ್ಯಾಕೆ ಯುದ್ಧ ಮಾಡಬೇಕು, ನಾವ್ಯಾಕೆ ಸಹಾಯ ಮಾಡಬೇಕು, ಅವನು ಏನಾದರೂ ಮೋಸ ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳಿ ಎಲ್ಲ ಚರ್ಚೆ ಶುರು ಆಗುತ್ತೆ. ಆಗ ರಾಮ ಕರೆದು ಹೇಳ್ತಾನೆ, ಎಲ್ಲರೂ ಬನ್ನಿಪ್ಪ ಇದು ಕೂಡಿ ಇಲ್ಲಿ ಅಂತ ಹೇಳಿ, ಸಬ್ರಹ್ಮಕ ಸುರಗಣ ಸಹ ದೈತ್ಯ ಮರ್ತ್ಯಾ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ಅನಂತ ಬ್ರಹ್ಮರು, ಅನಂತ ಸೂರ್ಯರು, ಅನಂತ ಇಂದ್ರರು, ಅನಂತ ಗರುಡರು, ಅನಂತ ರುದ್ರರು ಎಲ್ಲರೂ ಏಕಕಾಲಕ್ಕೆ ಬಂದು ನಾನು ಕೈ ಹೀಗೆ ಹಿಡಿತೇನೆ, ಇದನ್ನು ಅಳಗಾಡಿಸ್ಲಿಕ್ಕೆ ಆಗುವುದಿಲ್ಲ ಅವರಿಗೆ, ಇದನ್ನು ಹೀಗೆ ಮಾಡ್ಲಿಕ್ಕಾಗುವುದಿಲ್ಲ, ಅಷ್ಟು ಬಲ ನನಗಿದೆ. ಈ ವಿಭೀಷಣ ಯಾವ ಬಚ್ಚ ನನಗೆ?
ಅಂತ ಹೇಳಿದಾಗ ಎಲ್ಲರಿಗೂ ಕನ್ವಿನ್ಸ್ ಆಗತ್ತೆ. ಅಂದರೆ ರಾಮ ಅಂತಂದರೆ ಸುಮ್ಮನೇನೋ ರಾಮನಲ್ಲ, ಅನಂತ ಬ್ರಹ್ಮಾದಿ ದೇವತೆಗಳನ್ನು ನಿಯಮನ ಮಾಡುವ, ಆ ಎಲ್ಲ ದೇವತೆಗಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಡುವ ಅದ್ಭುತವಾದ ಸಾಮರ್ಥ್ಯ ಉಳ್ಳವನು ಯಾರು ಅಂತಂದರೆ ಅದು ನಮ್ಮ ದೇವರು. ಆ ದೇವರು ಎಲ್ಲಿದ್ದಾನೆ ಅಂತಂದರೆ ನಾನು ಪ್ರತಿನಿತ್ಯ ಪೂಜೆ ಮಾಡುವ ಪ್ರತಿಮೆಯೊಳಗಿದ್ದಾನೆ. ನಮಗೆ ಹೀಗೆ ಹೇಳಿದಾಗ ಭಾಳ ಮಜಾ ಬರೋದಿಲ್ಲ. ನಮಗೆ ಯಾವಾಗ ಮಜಾ ಬರುತ್ತೆ ಅಂತಂದರೆ, ಈ MLA ನನಗೆ ಬಹಳ ಪರಿಚಯ ಇದ್ದಾನೆ, ನಾನು ನಿತ್ಯ ಅವನಿಗೆ ಚಹಾ ಕೊಡಿಸ್ತೇನೆ, ನನ್ನ ಮನೆಗೆ ಬಂದು ಚಹಾ ಕಾಫಿ ಡಿನ್ನರಿಗೆ ಬರ್ತಾನೆ ಅಂತ ಹೇಳಿದಾಗ ನನ್ನ ವ್ಯಾಲ್ಯೂ ಬೆಳೆಯುತ್ತೆ. ಈ MP ನನಗೆ ಬಹಳ ಅಟ್ಯಾಚ್ಮೆಂಟ್ ಇದೆ, ಈ ಮಂತ್ರಿ ನನಗೆ ಬಹಳ ಬೇಕಾದವನು, ಈ ಅಂಬಾನಿ ಭಾರಿ ಶ್ರೀಮಂತ, ಇವನು ನನಗೆ ಭಾಳ ಬೇಕಾದವನು, ಅವ್ರು ನಿತ್ಯ ನಮ್ದು ಏನಂತಾರೆ ಒಡನಾಟ ಇರುತ್ತೆ ಅಂತಂದಾಗ ನಮ್ಮದು ವ್ಯಾಲ್ಯೂ ಆಟೋಮೆಟಿಕ್ಲಿ ಬೆಳೆಯುತ್ತೆ. ಅದನ್ನು ನಾವು ಹೇಳಿಕೊಡ್ತೇವೆ. ಈ ಎಲ್ಲರಿಗಿಂತಲೂ ಅನಂತ ಕೋಟಿ ಪಟ್ಟು ಹೆಚ್ಚಾಗಿರ್ತಕ್ಕಂಥ ದೇವರು ನಮ್ಮ ಎದುರಿಗಿದ್ದಾನೆ. ನಾನು ಕೊಟ್ಟ ನೀರು ತಗೋತಾನೆ, ನಾನು ಕೊಟ್ಟ ಬಟ್ಟೆ ಉಡ್ತಾನೆ, ನಾನು ಕೊಟ್ಟ ಅನ್ನ ಊಟ ಮಾಡ್ತಾನೆ, ನಾನು ಕೊಟ್ಟ ಹೂ ತೆಗೆದುಕೊಳ್ತಾನೆ, ನಾನು ಕೊಟ್ಟ ತುಳಸಿ ತೆಗೆದುಕೊಳ್ತಾನೆ, ನಾನು ಮಾಡಿದ ನಮಸ್ಕಾರ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ಎಂಥ ಅದ್ಭುತವಾದದ್ದು. ನಮ್ಮ ಬಾಸು ನಾವು ಗುಡ್ ಮಾರ್ನಿಂಗ್ ಹೇಳಬೇಕು, ನಾವು ನಮಸ್ಕಾರ ಹೇಳಬೇಕು, ಅವನೇನು ನಮ್ಮ ಮಾರಿ ನೋಡುವುದಿಲ್ಲ. ತಾನು ಗಂಭೀರವಾಗಿ ತಾನು ಹೋಗ್ತಿರ್ತಾನೆ, ತನಗೆ ಯಾರು ಬೇಕೋ ಅವರು ಒಬ್ರಿಬ್ರು ಮುಖ ನೋಡ್ತಾನೆ, ಇಲ್ಲದೆ ಇದ್ರೆ ನೇರವಾಗಿ ಹೋಗ್ತಾನೆ. ನಾವು ಸೆಲ್ಯೂಟ್ ಹೊಡಿತಾ ಇರಬೇಕು, ಅಷ್ಟೇ ಹೌದಲ್ವಾ? ಹಾಗಿದ್ದಾಗ ಇಂತಹ ನೂರಾರು ಬಾಸುಗಳಿಗೆ ಒಡೆಯನಾದ, ಕೋಟಿ ಬಾಸುಗಳಿಗೆ ಒಡೆಯನಾಗಿರ್ತಕ್ಕಂಥ ಆ ದೇವ ನನ್ನಿಂದ ಇಂಡಿವಿಜುವಲ್ ಆಗಿ ಪೂಜೆ ಮಾಡಿಸಿಕೊಳ್ತಾನೆ ಅಂತಂದ್ರೆ ಆ ದೇವರಿಗೆ ನಾನು ಎಷ್ಟು ಬೇಕಾದವನು, ಆ ದೇವರಿಗೆ ನಾನು ಎಷ್ಟು ಹತ್ತಿರದವನು. ಇಷ್ಟು ದೇವರಿಗೆ ಹತ್ತಿರದವನ ಆಗುವುದಕ್ಕೆ ಮೂಲಭೂತವಾದ ಕಾರಣವೇನು ಅಂತಂದರೆ ದೇವರ ಶಕ್ತಿ, ದೇವರ ಬಲ, ದೇವರ ಸಾಮರ್ಥ್ಯ, ದೇವರ ಮಹಿಮೆಗಳನ್ನು ತಿಳಿದುಕೊಳ್ಳುವುದರೊಳಗಿದೆ. ಅದನ್ನು ಕನ್ವಿನ್ಸ್ ಮಾಡ್ತಾನೆ ರಾಮನಾಗಿ. ಏನಂತೆ, ಈ ಬ್ರಹ್ಮಾದಿ ಎಲ್ಲ ದೇವತೆಗಳು ಸೇರಿದರೂ ಕೂಡ ನನ್ನ ಕೂದಲು ಅಳಗಾಡಿಸುವುದಕ್ಕಾಗುವುದಿಲ್ಲ. ಅಂದರೆ ಆ ಕಾನ್ಫಿಡೆಂಟ್ ನಮಗೆ ಬೇಕು. ಆ ಕಾನ್ಫಿಡೆಂಟ್ ಈಗಿನ ಜನ್ರೇಷನ್ಗೆ ಕನ್ವಿನ್ಸ್ ಮಾಡಲಿಕ್ಕಾಗಿ ನಮಗೆ ಇವೆಲ್ಲ ಬರ್ತಿರ್ಬೇಕು, ಗೊತ್ತಿರಬೇಕು. ಯಾರೋ ಹೇಳ್ತಾರೆ ನಮಸ್ಕಾರ ಮಾಡು ಅಂತ, ನಮಸ್ಕಾರ ಮಾಡಿಬಿಡ್ತಾನೆ. ಆ ಮೊಮ್ಮಗ ಸಣ್ಣ ಹುಡುಗ ಕೇಳ್ತಾನೆ, ಯಾಕೆ ಮಾಡಬೇಕು ನಮಸ್ಕಾರ, ಯಾಕೆ ಮಾಡಬೇಕು ಅಂತ ಕೇಳಿದಾಗ ಈ ಯಾಕೆ ನಮಸ್ಕಾರ ಮಾಡಬೇಕು ಎನ್ನುವುದು ಕನ್ವಿನ್ಸ್ ಮಾಡ್ಲಿಕ್ಕೆ ಬಂದರೆ ಆ ನಮಸ್ಕಾರ ಪ್ರಾಕ್ಟಿಕಲ್ ಆದ ನಮಸ್ಕಾರ, ಇಲ್ಲದೆ ಯಾಕಂದ್ರೆ ಮೂಢನಂಬಿಕೆ. ದೇವರಿದ್ದಾನೋ ನಮಸ್ಕಾರ ಮಾಡು, ದೇವರ ನಾ ಯಾಕೆ ಮಾಡಲಿ ನಮಸ್ಕಾರ? ದೇವರಲ್ಲಿ ಇಷ್ಟು ಬಲವಿದೆ, ದೇವರು ಇಷ್ಟು ಉಪಕಾರ ಮಾಡಿದ್ದಾನೆ, ದೇವರಲ್ಲಿ ಇಷ್ಟು ಸಾಮರ್ಥ್ಯವಿದೆ, ದೇವರು ನಮಗೆ ಇಷ್ಟು ಕರುಣೆಯನ್ನು ಮಾಡಿದ್ದಾನೆ, ಹಾಗಾಗಿ ಈ ಎಲ್ಲ ಕಥೆಗಳನ್ನು ನೋಡು, ಅಲ್ಲೆಲ್ಲ ಮಾಡಿದ್ದಾನೆ, ಅವು ಎಲ್ಲ ನನ್ನ ಲೈಫ್ನೊಳಗೆ ರಿಪೀಟ್ ಆಗಿದೆ. ಹಾಗಾಗಿ ಇದನ್ನು ನೋಡಿಕೊಂಡಾಗ ದೇವರು ನಮ್ಮ ಮೇಲೆ ಎಷ್ಟು ಅದ್ಭುತನಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿತಾ ಇರುವಾಗ ಆಟೋಮೆಟಿಕ್ಲಿ ನಮಸ್ಕಾರ ಮಾಡ್ತಾನೆ. ಅವನಿಗೆ ನಮಸ್ಕಾರ ಮಾಡು ಅಂತ ಹೇಳೋದು ಬೇಕಾಗಿಲ್ಲ. ಇಲ್ಲೇ ಲಕ್ಷ್ಮೀ ದೇವಿ ತಾಯಿ ಇದ್ದಾಳೆ, ಅವಳ ಅಂಗಳದೊಳಗೆ ಕುಳಿತುಕೊಂಡಿದ್ದೇನೆ. ಒಬ್ಬನು ಬರ್ತಾನೆ, ನಮಸ್ಕಾರ ಮಾಡ್ತಾನೆ, ಉರುಳುತ್ತಾನೆ, ಚೀರ್ತಾನೆ, ಒದರ್ತಾನೆ, ಏನೇನೋ ಮಾಡ್ತಾನೆ. ಪಕ್ಕದವನಂತಾನೆ, ಏನು ಹುಚ್ಚ ಹಿಡ್ದದೆ ನೀವು, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ? ಆಗ ಅವನು ಹೇಳ್ತಾನೆ, ನಾನೇನು ಎಕ್ಸಾಮ್ನೊಳಗೆ ಫಸ್ಟ್ ಬಂದಲ್ಲ, ಇದೇ ಲಕ್ಷ್ಮೀ ದೇವಿ ಅನುಗ್ರಹದಿಂದ. ನನ್ನ ಹತ್ರ ಒಂದು ಹೊತ್ತು ಊಟಕ್ಕಿರಲಿಲ್ಲ, ಇವತ್ತು ಇಷ್ಟು ಶ್ರೀಮಂತಿಕೆ ಬಂದಿದೆಯಲ್ಲ, ಇದೇ ಲಕ್ಷ್ಮೀ ದೇವಿ ಅನುಗ್ರಹದಿಂದ. ಮೊನ್ನೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯ್ತಲ್ಲ, ಅದರೊಳಗೆ ನಾ ಏನು ಬದುಕಿ ಬಂದೆಲ್ಲ, ಇದೇ ಲಕ್ಷ್ಮೀ ದೇವಿ ಅನುಗ್ರಹದಿಂದ. ಹೀಗೆ ಆ ಅನುಗ್ರಹವನ್ನು ಹೇಳಿದಾಗ ಆ ಎದುರಿನ ವ್ಯಕ್ತಿಯನ್ನು ಶಟದು ನಿಂತಿದ್ದಲ್ಲ, ಅವನು ಕೂಡ ಇಂಥ ಅದ್ಭುತವಾದ ಮಹಿಮೆ ಇದೆಯಂತ ಆಟೋಮೆಟಿಕ್ಲಿ ಕೈ ಮುಗಿತಾನೆ. ದೇವರ ಮಹಿಮೆ, ಗುರುಗಳ ಮಹಿಮೆ ನಮಗೆ ಎಷ್ಟು ತಿಳಿತಾ ಹೋಗುತ್ತೋ ಅಷ್ಟು ಆಟೋಮೆಟಿಕ್ಲಿ ನಮ್ಮಲ್ಲಿ ದೇವರಲ್ಲಿ ಭಕ್ತಿ ಬೆಳೀತಾ ಹೋಗಿಬಿಡುತ್ತೆ. ಆದ್ದರಿಂದಾಗಿ ದೇವರ ಈ ತರಹದ ಮಹಿಮೆಗಳನ್ನು ಕೇಳುವುದು, ತಿಳಿಯೋದು ಇದು ಅತ್ಯಂತ ಅನಿವಾರ್ಯ. ಮನೆಗೆ ಮಗ ತನ್ನ ಗೆಳೆಯನನ್ನು ಕರೆದುಕೊಂಡು ಬರ್ತಾನೆ. ಈಗೆಲ್ಲ ಏನಿಲ್ಲ, ಮೊದಲಿಗಿತ್ತು. ತಾಯಿ ಬೈತಿದ್ಲು, ಯಾಕೆ ಕಂಡೋನ್ ಕರ್ಕೊಂಡು ಬಂದಿ, ಹೊರಗೆ ಇಟ್ಬೇಡ, ಅಲ್ಲೇ ಮಾತಾಡಿ ಕಳಿಸ್ಬೇಕು ಇಲ್ಲ ಅವ್ರಿಗೆ, ಯಾಕೆ ಕರ್ಕೊಂಡು? ಅಮ್ಮ ನನ್ನ ಫ್ರೆಂಡ್ ಇದ್ದಾನೆ. ಹೌದಾ, ಸ್ವಲ್ಪ ನಾರ್ಮಲ್. ಅಮ್ಮ ಮೊನ್ನೇನು ಪರೀಕ್ಷೆ ಆಯ್ತಲ್ಲ, ಇಬ್ರು ಕೂಡಿ ಕಂಬೈಂಡ್ ಸ್ಟಡಿ ಮಾಡಿದ್ದಕ್ಕಾಗೇನೆ ನನಗೆ ಒಳ್ಳೆ ಮಾರ್ಕ್ಸ್ ಬಂತು. ಹೌದಾ, ಹಾಗಾದ್ರೆ ಸಿಟೌಟ್ನಾಗ ಕೂಡಿಸು ಅಂತ. ಇಲ್ಲಮ್ಮ ಮೊನ್ನೆ ಫಾಲ್ಸಿಗೆ ಹೋಗಿದ್ವಿ,
ಕಾಲು ಜಾರಿ ನಾನು ತೆಳಗೆ ಬೀಳ್ತಾ ಇದ್ದೆ, ಇವನೇ ಕೈ ಹಿಡಿದು ನನ್ನನ್ನು ಬದುಕಿಸಿದ ಅಂತ ಹೇಳಿದಾಗ ನೀವಿಬ್ರು ನನ್ನ ಮಕ್ಕಳು ಒಂದೇ ಟೇಬಲ್ ಮೇಲೆ ಕೊಡ್ರಿ ಊಟಕ್ಕೆ ಹಾಕ್ತೇನೆ ಅಂತಾಳೆ. ಮೊನ್ನೆ ದಿನ ಬೈದ್ಲಾಕ, ಇವತ್ತು ನೀವಿಬ್ರು ನನ್ನ ಮಕ್ಕಳು ಅನ್ಲಾಕೆ ಅವನ ಬಗ್ಗೆ ಪಾಸಿಟಿವ್ ಆದ ಜ್ಞಾನ ನಮಗೆ ಹೆಚ್ಚು ಆದಾಗ ಅಷ್ಟು ಸ್ನೇಹ ಅನಿವಾರ್ಯವಾಗಿ ಅಲ್ಲಿ ಬೆಳೆದು ಬಿಡ್ತು. ಸ್ನೇಹ ಪ್ರತ್ಯೇಕವಾಗಿ ಬೆಳೆಸಿಕೊಳ್ಬೇಕಾದ ಅವಶ್ಯಕತೆಯೇ ಇಲ್ಲ. ಆ ಪಾಸಿಟಿವಿಟಿಯ ಸಕಾರಾತ್ಮಕವಾದ ಗುಣಗಳ ಜ್ಞಾನವಾಗುವುದರಿಂದಲೇ ಭಕ್ತಿ ಬೆಳೆದು ಬಿಡ್ತದೆ. ಹಾಗಾಗಿ ದೇವರಲ್ಲಾಗಲಿ ವ್ಯಕ್ತಿಯಲ್ಲಾಗಲಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಸಕಾರಾತ್ಮಕವಾದ ವಿಚಾರ ಅಂತನ್ನೋದೇ ನಮ್ಮ ತಲೆಯೊಳಗೆ ಬರುವುದಿಲ್ಲ. ಫಸ್ಟ್ ನಮ್ಮ ಬಾಯಿಯೊಳಗೆ ನಮ್ಮ ರಿಯಾಕ್ಟ್ ಮಾಡುವುದೇನಿದೆ ನೆಗೆಟಿವ್ ಆಗಿಯೇ ನಾವು ರಿಯಾಕ್ಟ್ ಮಾಡ್ತೇವೆ. ಬೆಳಿಗ್ಗೆ ಏಳಬೇಕಪ್ಪ ಅಂತ ಹೇಳಿದಾಗ ಫಸ್ಟ್ ಹೇಳ್ತೇನೆ ಅಂತ ಬರುವುದಿಲ್ಲ, ಚಳಿ ಬಹಳ ಇದೆ ಅಂತ ಬರುತ್ತೆ. ರಾತ್ರಿ ಮಲಗೋದು ಲೇಟ್ ಆಗಿದೆ ಅಂತ ಬರುತ್ತೆ. ಅಂದರೆ ಒಟ್ಟಾರೆ ತಡ ಮಾಡುವುದಕ್ಕೆ ಏನು ಬೇಕೋ ಅದೇ ಕಾರಣಗಳು ಬರುತ್ತೆ ಹೊರತು ನಾನು ಮಾಡ್ತೇನೆ ಅಂತ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದರೆ ಇದಕ್ಕೂ ಮೂಲಭೂತವಾದ ಕಾರಣ ನಮ್ಮ ಪಾಪಗಳೇ. ಹಾಗಾಗಿ ಯಾವ ವ್ಯಕ್ತಿಯಲ್ಲೂ ಕೂಡ ಗುಣಗಳ ಜ್ಞಾನವನ್ನೇ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ನಮಗೆ ವ್ಯಕ್ತಿಯಲ್ಲಿ ಗುಣಗಳ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಆಗದೇ ಇರೋದ್ರಿಂದಾಗಿ ದೇವರಲ್ಲಿ ಗುಣಗಳ ಜ್ಞಾನವೂ ನಮಗೆ ಆಗುವುದಿಲ್ಲ. ಗುಣಗಳು ಏನಿವೆ ಯಾರಾದ್ರೂ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯವ? ಬೇಡ. ನಿಮ್ಮ ಗುಣವನ್ನು ನಾನು ಹೇಳೋದು ಬೇಡ, ಅದು ನನ್ನ ದೊಡ್ಡ ಸ್ತನಿಕೆ ಆಗತ್ತೆ. ಬೇಡ, ನನ್ನ ಗುಣ ಏನಿದೆ, ನನ್ನಲ್ಲಿ ಯಾವ ಗುಣಗಳಿವೆ ನನಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ, ನಮ್ಮ ಸಮಗ್ರವಾಗಿರ್ತಕ್ಕಂಥ ಪರಿಸರವನ್ನು ನೆಗೆಟಿವ್ ಆದ ಪರಿಸರವನ್ನೇ ನಿರ್ಮಾಣವನ್ನು ಮಾಡಿದ್ದೇವೆ. ನಮ್ಮ ಜೊತೆಗೆ ಇರುವ ಆಗು ಹೋಗುವ ಬರುವ ಎಲ್ಲರೂ ಕೂಡ ನೆಗೆಟಿವ್ ವಿಚಾರಗಳನ್ನೇ ತಲೆಯೊಳಗೆ ತುಂಬ್ತಾರೆ, ಇನ್ಕ್ಲೂಡ್ ಈ ಟಿ ವಿಯಿಂದ ಮೊದಲು ಮಾಡಿ. ಧಾರಾವಾಹಿ ಆಗಲಿ ನೆಗೆಟಿವಿಟಿಯೊಳಗೇನೆ ನಮಗೆ ಇಂಟ್ರೆಸ್ಟು, ಆಸಕ್ತಿ, ಅಭಿರುಚಿ ಹೆಚ್ಚಿರುತ್ತೆ. ಹಾಗಾಗಿ ಏನಾಗುತ್ತೆ, ದೇವರಲ್ಲಿಯ ಗುಣಗಳು ಏನಿವೆ, ದೇವರ ಶಕ್ತಿ ಎಂಥದ್ದು, ದೇವರ ಬಲ ಎಂಥದ್ದು, ಇವುಗಳನ್ನು ತಿಳಿದುಕೊಳ್ಳಬೇಕಾದ್ರೆ ಅಲ್ಲಿ ಪಾಸಿಟಿವಿಟಿ ಬೇಕಲ್ಲಿ, ಸಕಾರಾತ್ಮಕವಾದ ವಿಚಾರ ಬೇಕು. ಆ ವಿಚಾರವನ್ನು ನಮ್ಮಲ್ಲಿ ನಾವು ರೂಢಿಸಿಕೊಳ್ಳಬೇಕು. ಆಗೇನಾಗತ್ತೆ, ಗುಣಗಳ ಜ್ಞಾನವಾಗ್ತಾ ಹೋಗುತ್ತೆ. ಆ ಗುಣವಂತನನ್ನು ದೇವರ ಅದ್ಭುತ ರೀತಿಯಿಂದ ರಕ್ಷಣೆಯನ್ನು ಮಾಡ್ತಾನೆ. ಮಹಾಭಾರತದ ಯುದ್ಧ ಪ್ರಸಂಗದೊಳಗೆ ಏನಾಗತ್ತೆ ಅಂದರೆ, ಕೃಷ್ಣನ ಅಜೆಂಡಾ ಏನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮ ಹೆಚ್ಚು ಆದಾಗ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡುವುದೇ ಕೃಷ್ಣನ ಅಜೆಂಡಾ. ಹೌದಾ? ಅದಕ್ಕಾಗಿ ದೇವರು ನಾನಾ ವಿಧವಾದ ಆಟಗಳನ್ನು ಆಡಿದ, 106 ಆಟಗಳನ್ನು ಆಡಿದ. ಹೀಗಿದ್ದಾಗ ಒಮ್ಮೆ ಏನಾಗತ್ತೆ ಅಂದರೆ, ಯುದ್ಧ ನಡೀತಾ ಇದೆ, ಕರ್ಣ ಮತ್ತು ಧರ್ಮರಾಜನು ಯುದ್ಧವಾಗತ್ತೆ, ಘನಘೋರವಾದ ಯುದ್ಧವಾಗತ್ತೆ. ಯುದ್ಧದೊಳಗೆ ಧರ್ಮರಾಜನ ರಥವಿಲ್ಲ, ಕುದುರೆ ಇಲ್ಲ, ಸಾರಥಿ ಇಲ್ಲ, ಕೈಯೊಳಗೆ ಬಿಲ್ ಬಾಣಗಳಿಲ್ಲ, ಬೇರೆ ಯಾವ ಆಯುಧಗಳಿಲ್ಲ, ಮೈ ಮೇಲಿನ ಕವಚವಿಲ್ಲ. ಏಕಾಂಗಿಯಾಗಿ ಧರ್ಮರಾಜ ನಿಂತಿದ್ದಾನೆ. ಎಲ್ಲ ಕರ್ಣ ಕತ್ತರಿಸಿ ಹಾಕಿಬಿಟ್ಟ. ಇನ್ನೊಂದು ಬಾಣ ಬಿಟ್ಟಿದ್ದರೆ ಧರ್ಮರಾಜ ಸತ್ತು ಹೋಗ್ತಿದ್ದ. ಆಗ ಏನಾಯ್ತು, ಧರ್ಮರಾಜ ಅಲ್ಲಿಂದ ಪಲಾಯನ ಮಾಡಿಬಿಡ್ತಾನೆ. ಯಾಕೆ, ಯಾರು ರಣರಂಗದಿಂದ ಓಡಿ ಹೋಗ್ತಾರೆ ಅವ್ರನ್ನ ಸಂಹಾರ ಮಾಡಬಾರ್ದು, ಇದು ಯುದ್ಧದ ನಿಯಮ. ಧರ್ಮರಾಜ ಪಲಾಯನ ಮಾಡಿಬಿಡ್ತಾನೆ 2 ಬಾರಿ. ಒಮ್ಮೆ ದ್ರೋಣಾಚಾರ್ಯರ ಜೊತೆ ಯುದ್ಧವಾಡುವಾಗ, ಇನ್ನೊಮ್ಮೆ ಕರ್ಣನ ಜೊತೆ ಯುದ್ಧವಾಡುವಾಗ 2 ಬಾರಿ ಪಲಾಯನ ಮಾಡಿಬಿಡ್ತಾನೆ. ಮನೆಯಲ್ಲಿ ಹೋಗಿ ತನ್ನ ಟೆಂಟಲ್ಲಿ ಹೋಗಿ ಕೂತ್ಕೋತಾನೆ. ಆಗ ಇದು ಅರ್ಜುನನಿಗೆ ಗೊತ್ತಾಗುತ್ತೆ. ಅರ್ಜುನ ಕೃಷ್ಣ ಮಾತನಾಡಿಕೊಂಡು ಭೀಮಸೇನ ದೇವರ ಹತ್ರ ಬರ್ತಾರೆ. ಅಣ್ಣ, ಮತ್ತು ಧರ್ಮರಾಜನಿಗೆ ಹೀಗಾಗಿದೆ ಅಂತ ಹೋಗಿ ಸ್ವಲ್ಪ ಸಮಾಧಾನ ಹೇಳಿ ಧೈರ್ಯ ಕೊಟ್ಟು ಬಾ ಅಂತ ಅರ್ಜುನ ಯಾರಿಗೆ ಹೇಳ್ತಾನೆ? ಭೀಮನಿಗೆ ಹೇಳ್ತಾನೆ. ಭೀಮ ಅಂತಾನೆ, ನಾನು ರಣರಂಗದಿಂದ ಬಿಟ್ಟು ಹೋಗೋದಿಲ್ಲ. ಅರ್ಜುನ, ನೀವು ಹೋಗ್ತಿದ್ರೆ ನೀವು ಹೋಗಿ ನಿಂತು ಅಂತ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ, ಅರ್ಜುನನ್ನು ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಾಗ ಅರ್ಜುನನನ್ನು ನೋಡಿ ಧರ್ಮರಾಜ, ಮಲಗಿದ ಧರ್ಮರಾಜ ಜಿಗಿದು ಕೂತ, ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಂದ. ಕರ್ಣನ ಸಂಹಾರ ಮಾಡಿದೇನು ಅಂತ ಕೇಳಿದ. ಅಂದರೆ ನನಗೆ ಆದ ಅವಮಾನಕ್ಕೆ ಪ್ರತೀಕಾರವಾಗಿ ನೀ ಕರ್ಣನನ್ನು ಸಂಹಾರವನ್ನು ಮಾಡಿ ಸುದ್ದಿ ತುಳಿಸ್ಲಿಕ್ಕೆ ಬಂದಿಯೇನು ಅಂತ ಖುಷಿಯೊಳಗೆ ಅರ್ಜುನ ಹಿಗ್ಗಿದ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ, ನಾಳೆ ರಾತ್ರಿ ಸೂರ್ಯಾಸ್ತ ಆಗೋದ್ರೊಳಗೇನೆ ನಾನು ಕರ್ಣನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ.
ಆಗ ಬೈತಾನೆ ಧರ್ಮರಾಜ. ಮೊದಲೇ ಸೋತು ಬಂದಿದ್ದಾನೆ, ಪ್ರಾಣದಿಂದ ಬದುಕಿ ಬಂದಿದ್ದಾನೆ. ಈ ಅರ್ಜುನ ಭೀಮರನ್ನು ನಂಬಿದ್ದಾನೆ, ಅವರು ಕರ್ಣನನ್ನು ಸಂಹಾರವನ್ನು ಮಾಡಿಲ್ಲ. ನೆತ್ತಿಗೇರಿತ್ತು, ಸಿಟ್ಟಿಗೆ ಬಂದಿತ್ತು. ಯಾಕೆ ಈ ಗಾಂಧೀವ ಧನಸ್ಸು ಇಟ್ಟುಕೊಂಡಿದೀಯಾ? ಕಿತ್ತಿ ಬಿಸಾಡು, ಕೃಷ್ಣನಿಗೆ ಕೊಡು, ಭೀಮನಿಗೆ ಕೊಡು. ಭೀಮ ಕರ್ಣನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿದ್ರೆ ನೀನೇ ಬಿಡಿಸಿದ್ದೀಯಾ? ನಾನು ಸಂಹಾರ ಮಾಡ್ತೇನೆ ಅಂತೇಳಿ ಏನು ಮಾಡಿದ್ದ? ಹಾಗೆ ಹೀಗೆ ಚೆನ್ನಾಗಿ ಬೈತ. ಅರ್ಜುನ ಪಾಪ ನಮ್ಮಂಥವ್ನಲ್ಲ ಅವನು. ನೀನು ಯಾವನಲ್ಲಿ ನನ್ನ ಬೈಲಿಕ್ಕೆ ಅಂತ ನಾವು ಕೇಳ್ತೀವಿ, ನಾವು ತಮ್ಮಂದ್ರುಗಳು. ಅವನು ಅರ್ಜುನ ಪಾಪ ಒಳ್ಳೆ ಆಗಿನ ಕಾಲದ ತಮ್ಮ, ಗಪ್ ಚುಪ್ಪಾಗಿ ಬೈಸ್ಕೊಂಡ, ಚೆನ್ನಾಗಿ ಬೈಸ್ಕೊಂಡ. ಈಗ ವಿನಾಕಾರಣ ಬೈಯುವವರಿಗೆ ನಮ್ಮಲ್ಲಿ ದಿನ, ತಿಂಗಳು, ವರ್ಷ ಕಳೆದ್ರೂ ನಾವು ಬೈತಾನೇ ಇರ್ತೀವಿ. ಸಕಾರಣವಾಗಿ ಯಾರು ಬೈತಿರ್ತಾರೆ, ಆ ಕಾರಣ ಮುಗಿತು ಅಂದ್ರೆ ಬೈಲಿಕ್ಕೆ ಮುಂದೆ ಆಪ್ಷನ್ ಇರೋಂಗಿಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರು ಬಿಟ್ಬಿಟ್ಟು, ಧರ್ಮರಾಜ ಒಂದು 4 ಬೈದ, 8 ಬೈದ, 10 ಬೈದ, ಇನ್ನೇನು ಬೈಬೇಕು ಅವನಲ್ಲೇ ಬಿಟ್ಟು ಕೊಳ್ಳೇನೆ ಅರ್ಜುನ ಏನು ಮಾಡಿದ ಅಂತಂದರೆ, ತನ್ನ ಕೈಯಲ್ಲಿಂದ ಖಡ್ಗ ತೆಗೆದ. ಕೃಷ್ಣ ನೋಡ್ತಾ ಇದ್ದಾನೆ, ಏನು ಅಂತಂದ, ನನ್ನ ಗಾಂಧೀವ ಧನಸ್ಸಿಗೆ ಯಾರು ಬೈತಾರೆ ಅವ್ರ ತಲೆ ಕತ್ತರಿಸಿ ಹಾಕ್ತೇನೆ ಅಂತ ನನ್ನ ಪ್ರತಿಜ್ಞೆ ಇದೆ. ಸೊ ಈ ಗಾಂಧೀವ ಧನಸ್ಸಿಗೆ ಯಾರು ಬೈದರು? ಧರ್ಮರಾಜ ಬೈದ. ಈಗ ಅರ್ಜುನ ಏನು ಮಾಡಬೇಕು? ಧರ್ಮರಾಜನ ತಲೆ ತೆಗೆದು ಹಾಕ್ಬೇಕು. ರಾಜನೇ ಸತ್ತೋದ್ರ ಮುಂದೇನು ರಾಜ ಉಳಿಬೇಕು. ಈಗೇನು ಮಾಡೋಕ್ಕಿಂತ ಪರಿಸ್ಥಿತಿ ಒಳಗೆ ಇದರೊಳಗೆ ಯಾವುದು ನಮಗೆ ಮುಖ್ಯ ಅಜೆಂಡಾ ಅನಿಸುತ್ತೆ? ಇವತ್ತು ಪ್ರತಿಜ್ಞೆಯ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇಂಥವು 100 ಪ್ರತಿಜ್ಞೆ ಮಾಡ್ತೇವೆ, ಮರುದಿವಸನೇ ಆ ಪ್ರತಿಜ್ಞೆ ಮುರಿದು ಹೋಗಿಬಿಡ್ತದೆ. ಆದ್ರಿಂದಾಗಿ ನಾವು ಆ ಪ್ರತಿಜ್ಞೆಗೆ ಭಾಳ ಲಕ್ಷ್ಯ ಕೊಡೋದಿಲ್ಲ. ಹಿಂದಿನ ಕಾಲದ ಜನರು ಹಾಗಲ್ಲ. ತಾವು ಪ್ರತಿಜ್ಞೆ ಮಾಡಿದ್ದಾರೆ ಅಂತಂದರೆ ಆ ಪ್ರತಿಜ್ಞೆ ಉಳಿಸಿಕೊಳ್ಳುವುದಕ್ಕಾಗಿ ತನ್ನನ್ನು ತಾನು ಪಣಕ್ಕಿಡ್ತಾನೆ. ಶಿಬಿ ಮಹಾರಾಜ ಮೊದಲಾದವ್ರ ಕತೆ ಕೇಳ್ತೇವಲ್ಲ, ತಮ್ಮ ತೊಡೆ ಚರ್ಮವನ್ನೇ ಕಿತ್ತಿ ತೆಗೆದಿಟ್ರು. ಯಾಕೆ ಅಂತಂದರೆ ತಮ್ಮ ಪ್ರತಿಜ್ಞೆ ಉಳಿಯೋದಕ್ಕಾಗಿ. ಹೀಗಿದ್ದಾಗ ಏನು ಮಾಡಬೇಕಾಯ್ತು ಅರ್ಜುನ? ಅನಿವಾರ್ಯವಾಗಿ ಧರ್ಮರಾಜನನ್ನು ಸಂಹಾರವನ್ನು ಮಾಡಲಿಕ್ಕೇ ಬೇಕಾಯಿತು. ಆಗ ಕೃಷ್ಣ ಮಧ್ಯದಲ್ಲಿ ಬಂದು ಹೇಳ್ತಾನೆ, ಅರ್ಜುನ ಏನು ಮಾಡ್ತಾ ಇದ್ದೀಯಾ ನೀನು? ಇಲ್ಲ, ನನ್ನ ಗಾಂಧೀವ ಧನಸ್ಸಿಗೆ ಬೈದಾನಂದಮೇಲೆ ಅಣ್ಣ ಆದ್ರೇನು ತಮ್ಮ ಆದ್ರೇನು, ನನ್ನ ಪ್ರತಿಜ್ಞೆ ಭಾಳ ಮುಖ್ಯ, ನಾನು ಸಂಹಾರ ಮಾಡ್ತೇನೆ. ಹಾಗಲ್ಲ, ಒಂದು ಕೆಲಸ ಮಾಡು, ನಿಮ್ಮ ಅಣ್ಣಗೆ ನೀ ಬೈ. ಹಿರಿಯರಿಗೆ ಬೈಯುವುದು ಏನಿದೆ ಅವರಿಗೆ ಸಂಹಾರ ಮಾಡಿದ್ದಕ್ಕೆ ಇಕ್ಕೊಲ್ಲದು. ಹಾಗಾಗಿ ನೀನು ಬೈ ಅಂತ ಹೇಳಿದ ಕೂಡಲೇ ಧರ್ಮರಾಜ ಅರ್ಜುನ ಇಬ್ಬರು ಉಸಿರು ಬಿಟ್ರು. ಅಂತೂ ಬದುಕಿದ್ವಲ್ಲ, ಅಣ್ಣನ ಸಂಹಾರ ಮಾಡಲಿಲ್ಲ ಅಂತ ಅರ್ಜುನನಿಗೆ ಸಮಾಧಾನ, ನಾನು ಬದುಕಿದೆ ಅಂತ ಧರ್ಮರಾಜನಿಗೆ ಸಮಾಧಾನ ಆಯಿತು ಅಂತೇಳಿ. ಆಗ ಬೈದ, ನಿನ್ನಿಂದೆ ಜೂಜಾಟ ಆಯಿತು, ನಿನ್ನಿಂದೆ ದ್ರೌಪದಿಗೆ ಅವಮಾನವಾಯಿತು, ನಿನ್ನಿಂದೆ 14 ವರ್ಷದ ವನವಾಸವಾಯಿತು, ಅಜ್ಞಾತವಾಸ, ಇವತ್ತು ಯುದ್ಧಕ್ಕೂ ನೀನೇ ಕಾರಣ ಅಂತ ಹೇಳಿ ಒಂದು 8 ಬೈದ. ಆಮೇಲೆ ಅವನು ಪಾಪ ಆಗಿನವನು ಪ್ರಾಮಾಣಿಕ, ಹಾಗಾಗಿ 9ನೇದು ಬೈಲಿಕ್ಕೆ ಅವನಿಗೇನು ಸಿಗಲಿಲ್ಲ. ಅಷ್ಟು ಬೈದ, ಗಪ್ಪಿದ್ದ. ಕೃಷ್ಣ ಅಂದ, ಅಂತೂ ತಿಳಿ ಆಯ್ತು, ಸಮಾಧಾನ ಆಯ್ತು ಅಂತ ಹೊರಟಿದ್ದಾನೆ. ಅರ್ಜುನ ಮತ್ತೆ ಖಡ್ಗ ತೆಗೆದವನು. ಕೃಷ್ಣ ಕೇಳ್ತಾನೆ, ಯಾಕೋ ಮತ್ತೆ ಯಾಕೆ ತೆಗೆದೆ? ನಮ್ಮ ಅಣ್ಣಗೆ ಯಾರು ಬೈತಾರಲ್ಲ ಅವ್ರ ತಲೆ ತೆಗಿತೇನಂತೂ ನನ್ನ ಪ್ರತಿಜ್ಞೆ ಅದು. ಇನ್ನೊಂದೊಂದು ಮತ್ತು ಇನ್ನು ಅರ್ಜುನನೇ ಸತ್ರ ಉಪಯೋಗ ಏನ? ನನ್ನ ಗೆಳೆಯ, ನನ್ನ ಭಕ್ತ, ನನ್ನ ಆತ್ಮೀಯ, ನನಗಾಗಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಂಡ ಅರ್ಜುನನೇ ಸತ್ತು ಹೋದ ಅಂತಂದ್ಮೇಲೆ ಮತ್ತೆ ದೇವ್ರದ್ದೇನು ಉಳಿತೇನೆ? ದೇವ್ರದ್ದು ಆಗ ದೇವರ ಆಗಿಂದಾಗಲೇ ಒಂದು ಅದ್ಭುತವಾದ ನೀತಿಯನ್ನು ತೆಗೆದ. ಏನು ಅಂತಂದ್ರೆ, ನಿನ್ನನ್ನು ನೀನು ಹೊಗಳಿಕೋ, ಅದು ಆತ್ಮಹತ್ಯೆಗೆ ಸಮ ಅಂತ ಹೇಳಿದಾಗ ಅರ್ಜುನ ತನ್ನನ್ನು ತಾನು ಹೊಗಳಿಕೊಂಡ. ಆಗ ಅವನು ತನ್ನನ್ನು ತಾನು ಸಂಹಾರ ಮಾಡಿದ ಹಾಗಾಯಿತು, ಅಲ್ಲಿಂದ ಬದುಕಿದ್ದು. ಇದು ಒಂದು ಘಟ್ಟ. ಇನ್ನೊಮ್ಮೆ ಏನಾಯಿತು? ಅಭಿಮನ್ಯು ಸತ್ತು ಬಿದ್ದ. ಎಲ್ಲರೂ ಸೇರಿಸಿ ಅಭಿಮನ್ಯುವನ್ನು ಕೊಂದು ಹಾಕಿದ್ರು, ಸತ್ತು ಬಿದ್ದ. ಆಗ ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ. ಏನಂತ ಪ್ರತಿಜ್ಞೆ ಮಾಡಿದ? ಇವತ್ತು ರಾತ್ರಿ ಸೂರ್ಯಾಸ್ತ ಆಗುವುದರೊಳಗೆ ಜಯದ್ರಥನನ್ನು ನಾನು ಸಂಹಾರ ಮಾಡದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ರಾತ್ರಿ ಆದರೂ ಸಿಗಲಿಲ್ಲ ಜಯದ್ರಥ, ಸಾಯ್ಲಿಕ್ಕೆ ಹೊರಟಿದ್ದ ಅರ್ಜುನ. ಆಗ ಕೃಷ್ಣ ಏನು ಮಾಡಿದ? ಆಗಿಂದಾಗಲೇ ಮೋಡ ತಂದು ಚಕ್ರ ಬಿಟ್ಟು ಕತ್ತಲು ಮಾಡಿ ಆ ಜಯದ್ರಥನನ್ನು ಹೊರಗೆ ಬರುವ ಹಾಗೆ ಮಾಡಿ ಸಂಹಾರ ಮಾಡಿ ಅರ್ಜುನನನ್ನು ಬದುಕಿಸಿದ. 2ನೇ ಸಲ ಧರ್ಮರಾಜನನ್ನು ಬದುಕಿಸಿದ. ನಕುಲ ಸಹದೇವರು ಕರ್ಣನ ಕೈಯೊಳಗೆ ಸಿಕ್ಕಿರ್ತಾರೆ. ಖಡ್ಗನ್ನ ಕುತ್ತಿಗೆ ಮೇಲೆ ಹಿಡಿದಿರ್ತಾನೆ. ಹೀಗೆ
ಸ್ವಲ್ಪ ಈಗ ಚುಚ್ಚಿದ್ರೆ ಸಾಕು ನಕುಲ ಸಹದೇವರು ಸತ್ತು ಬೀಳಬೇಕು. ಹಾಗಿದ್ದಾಗಲೂ ಕೂಡ ಕೃಷ್ಣ ಏನು ಮಾಡಿದ್ದ ಅಂದ್ರೆ ಮೊದಲಿಗೆ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಕರ್ಣನ ಹತ್ರ ಹೋಗಿ ಕರ್ಣನ ಜೊತೆ ಸ್ವಲ್ಪ ರಾಜಕಾರಣ ಮಾಡಿ ಮಾತನಾಡಿ ವ್ಯವಸ್ಥೆ ಮಾಡಿ ಕರ್ಣನಿಗೆ ಹೀಗೆ ಹೇಳಿಸಿರ್ತಾನೆ, ಪಾಂಡವರೊಳಗೆ 5 ಜನರಲ್ಲಿ ನಾನು ಒಬ್ಬ ಅರ್ಜುನ್ ನಾನು ಮಾತ್ರ ಸಂಹಾರ ಮಾಡ್ತೇನೆ, ಇನ್ನು 4 ಮಂದಿಯನ್ನು ನಾನು ಸಂಹಾರ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವ್ರನ್ನೂ ಸಂಹಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಈಗ ನನಗೆ ಹೇಳಬೇಕಾಗಿದ್ದೇನು ಅಂತಂದ್ರೆ, ಕೃಷ್ಣನ ಅಜೆಂಡಾ ಏನು? ಧರ್ಮ ಸಂಸ್ಥಾಪನೆ. ಪಾಂಡವರು ಯಾರೋ ಒಬ್ರು ಸತ್ತರು ಏನು ಗಂಟು ಹೋಗೋದದ? ಪಾಂಡವ್ರ ಮಕ್ಕಳೇ ಸತ್ತರಲ್ಲ, ಉಪ ಪಾಂಡವ್ರನ್ನೆಲ್ಲರೂ ಸತ್ತು ಹೋದ್ರು. 18 ಅಕ್ಷೋಹಿಣಿ ಸೈನ್ಯ ಸತ್ತು ಬಿತ್ತು. ಇಷ್ಟಿದ್ದಾಗ ಈ ಪಾಂಡವ್ರದ್ದು ಏನು ಗಂಟು ಹೋಗೋದಿದೆ? ಯಾರೋ ಒಬ್ರು ಹೋಗ್ಲಿ. ಧರ್ಮರಾಜ ಸಾಯೋದು ಬೇಡ, ಯಾಕೆ ಅವನು ರಾಜ. ಧರ್ಮರಾಜ ಸಾಯೋದು ಬೇಡ. ಅರ್ಜುನ ತಂಗಿ ಗಂಡ, ಆದ್ರಿಂದ ಅರ್ಜುನನಿಗೆ ಮಾಫ್ ಮಾಡೋಣ, ಬದುಕು. ಭೀಮ ತನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಬದುಕ್ತಾನೆ, ಅವನಿಗೆ ಸಾವು ಇಲ್ಲೇ ಇಲ್ಲ, ಅವನು ಬದುಕು. ನಕುಲ ಸಹದೇವರು ಸಾಯಲಿ. ಅಂದರೆ ಕೃಷ್ಣನ ವಿಚಾರ ಹೇಗಿದೆ ಅಂದ್ರೆ, ಪಾಂಡವರ ಮುಖವನ್ನು ನೋಡ್ಲಿಲ್ಲ ಕೃಷ್ಣ. ಕೃಷ್ಣ ಏನು ಮಾಡಿದ ಅಂತಂದ್ರೆ ದ್ರೌಪದಿ ಮುಖ ನೋಡಿದ. ಈ ಪಂಚಪಾಂಡವರೊಳಗೆ ಯಾರೊಬ್ಬರು ಸತ್ತರೂ ಕೂಡ ನಮ್ಮ ತಂಗಿ, ನನ್ನ ಪ್ರೀತಿ ಮಾಡುವ, ನನ್ನ ಭಕ್ತಳಾದ, ನನಗೆ ವಿಶ್ವಾಸ ಮಾಡುವ, ನನ್ನನ್ನು ಆರಾಧನೆಯನ್ನು ಮಾಡುವ ನನ್ನ ದ್ರೌಪದಿ ಅವಸ್ಥೆ ಏನು ಅಂತ ವಿಚಾರವನ್ನು ಮಾಡಿ ಅಭಿಮನ್ಯುವನ್ನು ಬದುಕಿಸಿದ. ಉಪ ಪಾಂಡವರು ಸತ್ರು, ಆದರೆ ಪಾಂಡವರು ಯಾರಿಗೂ ಏನೂ ಆಗಲಿಲ್ಲ. ಏನೂ ಆಗಲಿಲ್ಲ. ಯಾಕೆ ಅಂತಂದ್ರೆ ನಾ ಹೇಳಲಿಕ್ಕೆ ಹೊರಟಿದ್ದು ಏನು ಅಂತಂದ್ರೆ, ಎಷ್ಟು ನಾವು ದೇವರಿಗೆ ಆರಾಧನೆಯನ್ನು ಮಾಡ್ತೇವಲ್ಲ, ಆರಾಧನೆಯನ್ನು ಮಾಡ್ತಾ ಇರುವಾಗ ನನಗೆ ಬೇಕಾಗಿಲ್ಲ, ನನ್ನ ಸರೌಂಡನ್ನೂ ಕೂಡ ದೇವರ ರಕ್ಷಣೆಯನ್ನು ಮಾಡ್ತಾನೆ. ದೇವರಿಗೆ ಬಹಳ ಬೇಕಾದವಳು ಯಾರು? ದೇವರ ಆರಾಧನೆ ಮಾಡಿದವಳು ಯಾರು? ದೇವರನ್ನು ಪ್ರೀತಿ ಮಾಡಿದವಳು ಯಾರು? ದ್ರೌಪದಿ. ಆ ದ್ರೌಪದಿ ಮುಖ ನೋಡಿ ದೇವರು ಏನು ಮಾಡಿದ ಅಂದ್ರೆ ಈ ಪಾಂಡವರನ್ನು ಬದುಕಿಸಿದ. ಈ ಕಾರಣದಿಂದಾಗಿ ಆದರೂ ನಾವು ದೇವರ ಆರಾಧನೆಯನ್ನು ಮಾಡಬೇಕು. ದೇವರ ಪೂಜೆ, ದೇವರ ಆರಾಧನೆ, ಯಜ್ಞ, ಯಾಗ ಇದು ಬರೀ ನಮ್ಮ ಗಂಡಂದ್ರಿಗೆ ಅಷ್ಟೇ ಸಂಬಂಧ, ನಮಗೇನು ಸಂಬಂಧ ಇಲ್ಲ ಅಂತಲ್ಲ. ನಮಗೆ ವಿಹಿತವಾದ ಕಾರ್ಯಗಳನ್ನು ನಾವು ಮಾಡ್ತಾ ಇರುವಾಗಲೂ ಸಹ ನಮ್ಮ ಮನೆಯನ್ನು, ನಮ್ಮ ಮಕ್ಕಳನ್ನು, ನಮ್ಮ ಗಂಡಂದ್ರನ್ನು, ನಮ್ಮ ತಂದೆ ತಾಯಿಗಳನ್ನು, ನಮ್ಮ ಬಂಧು ಬಳಗದವರನ್ನೂ ಕೂಡ ಇವರೊಬ್ಬರ ಪುಣ್ಯವನ್ನು ನೋಡಿಕೊಂಡು ದೇವರು ತಾನು ರಕ್ಷಣೆಯನ್ನು ಮಾಡ್ತಾನೆ. ಈ ಕಾನ್ಸೆಪ್ಟ್ ಸಿಗೋದೆ ನಮಗೆ ಶ್ರೀಮದ್ ಆಚಾರ್ಯರು ಈ ತರಹದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಏನಿದೆ, ಇದು ದೇವರಲ್ಲಿ ಅದ್ಭುತವಾದ ಭಕ್ತಿಯನ್ನು ತಂದುಕೊಡುತ್ತೆ. ಈಗೇನಾಯ್ತು ಅಂತಂದ್ರೆ ಎಲ್ಲರಿಗೂ ಟೆನ್ಷನ್ ಆಗತ್ತೆ. ಓ, ಹಾಗಾದರೆ ನನ್ನ ಪರಿಸರ ಬದುಕಬೇಕು ಅಂತ ನನಗೆ ಅಪೇಕ್ಷೆ. ಅಂದ್ರೆ ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ನನ್ನ ಮಕ್ಕಳು ಅವರೆಲ್ಲರೂ ಸೇಫ್ ಆಗಿರ್ಬೇಕಂತ ನನ್ನ ಅಪೇಕ್ಷೆ. ಅದೇ ರೀತಿಯಾಗಿ ನನ್ನ ಹೆಂಡತಿಗೂ ಅಪೇಕ್ಷೆ, ನನ್ನ ಗಂಡ, ನನ್ನ ತಂದೆ ತಾಯಿ, ನನ್ನ ಅತ್ತಿ ಮಾವ, ನನ್ನ ಮಕ್ಕಳು ಬದುಕಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ನನ್ನ ಮಗನಿಗೆ ಅಪೇಕ್ಷೆ, ನನ್ನ ಅಪ್ಪ ಅಮ್ಮ, ನನ್ನ ಪರಿವಾರ. ಹೀಗೆ ಇಡೀ ಕುಟುಂಬದೊಳಗೆ ಏನಾಗತ್ತೆ, ಧರ್ಮ, ದೇವರ ತತ್ವಜ್ಞಾನವೇನಾಗತ್ತೆ, ಆಟೋಮೆಟಿಕ್ಲಿ ಬೆಳೀತಾ 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 ಹೋಗುತ್ತೆ. ಇದರಿಂದ ಲಾಭವೇನು ಅಂತಂದ್ರೆ, ನಮ್ಮಿಂದ ಸಣ್ಣ ಪುಟ್ಟ ಅಪಚಾರಗಳು ಆದಾಗಲೂ ಕೂಡ ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಹೇಗೆ? ಇದಕ್ಕೂ ಒಂದು ಕಥೆ ಇದೆ. ನೀವ್ಯಾರೋ ನನಗೆ ಭಾಳ ಉಪಕಾರ ಮಾಡಿದ್ರಿ, ನಾ ಸ್ವಲ್ಪ ಇವನು ಏನಿದ್ದಾನು ಅಂತೇಳಿ ಮಾಡಿದ್ರೆ ಸಿಟ್ಟು ಬರ್ತದೆ, ಹೌದಾ? ಕೃಷ್ಣನ ಉಪಕಾರ ಪಾಂಡವ್ರ ಮೇಲೆ ಎಷ್ಟಿದೆ? ಊಹಾತೀತವಾದ ಉಪಕಾರವಿದೆ, ಹೌದಲ್ಲ? ವಿಪರೀತವಾದ ಉಪಕಾರವಿದೆ. ಒಮ್ಮೆ ಏನಾಯ್ತು, 1 ದಿನದ ಅಶ್ವಮೇಧ ಯಾಗವನ್ನು ಹೂಡಿಕೊಡ್ತಾನೆ ಕೃಷ್ಣ ಪರಮಾತ್ಮ. ಒಂದೇ ದಿನದೊಳಗೆ ಅಶ್ವಮೇಧ ಯಾಗ. ಯಾಗಕ್ಕೆ ಕುಳಿತುಕೊಂಡಿದ್ದಾನೆ, ಯಾಗ ಪ್ರಾರಂಭವಾಗಿದೆ. ಒಬ್ಬ ಬ್ರಾಹ್ಮಣ ಓಡಿ ಬರ್ತಾನೆ. ಓಡಿ ಬಂದು ಕೃಷ್ಣ ಕೃಷ್ಣ, ನನ್ನ ಈಗ 6 ಮಕ್ಕಳು ಹುಟ್ಟಿದ ಕೂಡಲೇನೆ ಅದೃಶ್ಯರಾಗಿ ಹೋಗ್ಯಾವ, ಈಗ 7ನೇ ಕೂಸು ಹುಟ್ಟುತ್ತಾ ಇದೆ, ಆದ್ರಿಂದ ನೀ ಬಂದು ರಕ್ಷಣೆ ಮಾಡಬೇಕು ಅಂತ ಬಂದು ಕಾಲಿಗೆ ಬೀಳ್ತಾನೆ. ಕೃಷ್ಣ ಹೇಳ್ತಾನೆ, ಇವ್ ನಾವ್ಯಾರಾದ್ರದ್ದು ಎದ್ದು ಹೋಗ್ಬಿಡ್ತಿದ್ವಿ, ಯಾಕಂದ್ರೆ ನಮ್ಮ ಪೂಜಾದ್ದು ಭಾಳ ವ್ಯಾಲ್ಯೂ ಇಲ್ಲ, ಹೋಮ ಯಜ್ಞ, ನಮ್ಮ ಮೊಬೈಲ್ ರಿಂಗ್ ಆದ್ರೆ ಸಾಕು, ಇದೇ ಭಾಳ ಪ್ರಧಾನ. ಕೃಷ್ಣ ಅಂದ ಹಾಗೆಲ್ಲ ಇಲ್ಲ, ನಾ ಯಜ್ಞಕ್ಕೆ ದೀಕ್ಷಾಬದ್ಧನಾಗಿದ್ದು, ನನ್ಗೆ ಹೇಳ್ಲಿಕ್ಕೆ ಆಗುವುದಿಲ್ಲ, ನಾನು ಬರ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಸಾಧ್ಯ, ನಿನ್ನೆ ಇಲ್ಲೇ ಇದ್ರೆ ಇನ್ನು ಯಾರಿಂದ ನನ್ನ ಕೂಸು ಬದಕ್ಕೆ ಸಾಧ್ಯವಿಲ್ಲ, ನೀ ಬರೇಬೇಕು ಅಂತ ಹಠ ಹಿಡಿತ. ಆಗ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಹೇಳ್ತಾನೆ, ಬ್ರಾಹ್ಮಣ, ನಾ ಬರ್ತೀನಿ ನಡೆಯೋದು, ನಿನ್ನಿಂದ ಹಂಗಿಲ್ಲ, ಕೃಷ್ಣ ಬರಬೇಕು. ಏನು ಗೊಲ್ರವ್ ಅಂತ ಮಾಡಿದೆ ನನ್ನ? ಗೊಲ್ರವ್ ಅಂದ್ರೆ ದನ ಕಾಯುವ. ನಾನು ತ್ರಿಧನ್ವಿ, ಖಾಂಡವ ವನವನ್ನು ದಹನವನ್ನು ಮಾಡ್ತಾ ಇರುವಾಗ
ಇರುವಾಗ ಒಂದು ಸಣ್ಣ ನೊಣ ಹೊರಗೆ ಹೋಗದೆ ಇರುವ ಹಾಗೆ ಮಾಡಿ ನಾ ರಕ್ಷಣೆ ಮಾಡಿದ್ದೇನೆ. ನನ್ನ ಸಾಮರ್ಥ್ಯ ಏನು ತಿಳಿದಿದ್ದೀಯ? ಅವ ಏನು ಕೃಷ್ಣನಿಗೆ ನನಗೆ ಏನು ಹೊಂದಿಸ್ತೀಯ ನೀನು? ಸಾಧ್ಯನೇ ಇಲ್ಲ. ಅವಾಗ ಕೃಷ್ಣನಿಗೆ ಇಲ್ಲೇ ನಾ ಹೋಗ್ಬರ್ತೀನಂದ. ಇಷ್ಟು ಅವಮಾನ ಮಾಡಿದವನಿಗೆ ಕೃಷ್ಣ ಏನು ಮಾಡಬೇಕಾಗಿತ್ತು? ಮುಂದೆ ಎಂದಿಗೂ ಉಪಕಾರ ಮಾಡಬಾರ್ದಾಗಿತ್ತು. ಆದರೆ ಅದೇ ರೀತಿಯಾಗಿ ಹೋದ ಅರ್ಜುನ. ಹೋದ, ಭಾರೀ ಬಾಣ ಬಿಟ್ಟ. ಅದೇನು ಬಾಣಂತಿ ಕೂಸು ಹುಡುವ ಹೆರುವ ಮನೆ ಏನಿತ್ತು, ಆ ಮನೆಗೆ ಭಾರೀ ಬಾಣಗಳನ್ನು ಬಿಟ್ಟ. ಒಂದು ಗಾಳಿ, ಒಂದು ಪರಮಾಣು ಹೊರಗೆ ಹೋಗದೇ ಇರುವಾಗೆ ಮಂತ್ರದಿಂದ ಪೂತವಾಗಿ ಭಾರಿ ಮಾಡಿದ. ಕೂಸು ಹುಟ್ಟಿತು, ಅತ್ತ ಶಬ್ದ ಕೇಳಿಸ್ತು, ಮರುಕ್ಷಣ ಕೂಸಿಲ್ಲ. ಆಗ ಅರ್ಜುನನಿಗೆ ಅವಮಾನವಾಯಿತು. ಅವನೇನು ಮಾಡಿದ? ಅಗ್ನಿಯನ್ನು ಆಗಿಂದಾಗಲೇ ನಿರ್ಮಾಣವನ್ನು ಮಾಡಿ, ಕೃಷ್ಣ ನಾನು ಸತ್ಯ ಅಂತ ಅಗ್ನಿಯೊಳಗೆ ಬಿಡ್ಲಿಕ್ಕೆ ಹೊರಟ. ನಾವ್ಯಾರಾದ್ರೂ ಆಗಿದ್ರೆ ಮಗನೇ ನನಗೆ ಅವಮಾನ ಮಾಡಿ ಸಾಯಿ ಹೋಗಂತ ಬಿಟ್ಬಿಡ್ತಿದ್ವಿ ನಾವು. ಕೃಷ್ಣ ಹಾಗೆ ಮಾಡಲಿಲ್ಲ. ಅವನ ರಥದೊಳಗೆ ಕೂಡಿಸಿಕೊಂಡು ವೈಕುಂಠಕ್ಕೆ ಹೋಗಿ ಆ ಕೂಸುಗಳನ್ನು ತೆಗೆದುಕೊಂಡು ಬಂದು ಕೊಟ್ಟು ಅನುಗ್ರಹವನ್ನು ಮಾಡಿದ. ಯಾಕೆ ಮಾಡಿದ? ಸಭಾ ಮಧ್ಯದೊಳಗೆ ಈ ಪರಿ ಅವಮಾನ ಮಾಡಿದಾಗಲೂ ಕೂಡ ಅರ್ಜುನನ ಫೇವರ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಯಾಕೆ ನಿಂತ ಅಂತಂದರೆ, ಅರ್ಜುನ ತನ್ನನ್ನು ತಾನು ದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಂಡಿದ್ದ. ತನ್ನ ದೇಹ, ತನ್ನ ಇಂದ್ರಿಯ, ತನ್ನ ಮನಸ್ಸು, ತನ್ನ ಧನ, ತನ್ನ ಕನಕ, ತನ್ನದು ಅಂತ ಏನಿದೆ ಎಲ್ಲವನ್ನೂ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದ. ಆದ್ದರಿಂದಾಗಿ ದೇವರೇನು ವಿಚಾರ ಮಾಡಿದ? ಇಷ್ಟು ನನ್ನ ಫೇವರ್ ಆಗಿದ್ದಾನೆ, ಏನೋ ಒಂದು ಸಣ್ಣ ತಪ್ಪು ಮಾಡಿದಾನಲ್ಲ, ಆ ತಪ್ಪಿಗೆ ನಾನು ಶಿಕ್ಷೆ ಕೊಡುವುದು ಬೇಡ ಅಂತ ಹೇಳಿ ಅದನ್ನು ರಕ್ಷಣೆಯನ್ನು ಮಾಡಿ ತನ್ನನ್ನು ಉಳಿಸಿಕೊಂಡಲ್ಲ. ಇದು ಶ್ರೀಕೃಷ್ಣ ಪರಮಾತ್ಮ ಮಾಡುವಂಥ ದೊಡ್ಡದಾದ ಕಾರ್ಯ. ದೇವರನ್ನು ನಾವು ಕೊಂಡಾಡ್ತಾ ಇದ್ರೆ, ದೇವರು ನಮ್ಮಿಂದ ಆದ ಈ ತರಹದ ತಪ್ಪುಗಳೆಲ್ಲ ಆದಾಗ ನಮ್ಮನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ದೇವರು ಬರ್ತಾನೆ. ದೇವರ ಆರಾಧನೆಯನ್ನು ನಾವು ಮಾಡದೇ ಇದ್ದರೆ, ನಮ್ಮಿಂದ ತಪ್ಪುಗಳಾದಾಗ ಸಾಯಿ ಹೋಗಂತ ನಮ್ಮನ್ನು ಬಿಟ್ಬಿಡ್ತಾನೆ. ಆದ್ದರಿಂದಾಗಿ ನಾವು ದೇವರ ಆರಾಧನೆಯನ್ನು ದೈನಂದಿನವಾಗಿ ನಾವು ಮಾಡಲಿಕ್ಕೇ ಬೇಕು. ಸಂಜಯ ಸಂಧಿಗಾಗಿ ಹೋಗಿರ್ತಾನೆ, ಯುದ್ಧ ಬೇಡ ಅಂತ ಹೇಳೋದಕ್ಕಾಗಿ ಹೋಗಿರ್ತಾನೆ. ಎಲ್ಲ ಮಾತುಕತೆ ಆಗತ್ತೆ. ಮಾತುಕತೆ ಆದಮೇಲೆ ಸಂಜಯ ಕೃಷ್ಣನಿಗೆ ಕೇಳ್ತಾನೆ, ಕೃಷ್ಣ ಯಾಕಿಷ್ಟು ನೀ ಹಠ ಹಿಡಿದು ಯುದ್ಧ ಆಗಬೇಕು ಅಂತ? ನೀ ಹಠ ಹಿಡಿದದ್ದಕ್ಕೆ ಯುದ್ಧ ಆಗ್ಲಿಕ್ಕೆ ಆಗ್ತದೆ. ಇದು ನೀನೊಬ್ಬ ಬೇಡ ಅಂತ ಹೇಳು ಯುದ್ಧ. ನಿನ್ನ ಮಾತು ಭೀಮ ಮೀರುವುದಿಲ್ಲ, ಅರ್ಜುನ ಮೀರುವುದಿಲ್ಲ, ದ್ರೌಪದಿ ಮೀರುವುದಿಲ್ಲ, ಧರ್ಮರಾಜ ಮೀರುವುದಿಲ್ಲ, ಯಾರೂ ಮೀರುವುದಿಲ್ಲ, ಯುದ್ಧ ಆಗೋದೇ ಇಲ್ಲ. ನೀನೊಬ್ಬ ಬೇಡ ಅಂತೇಳಿ. ಯಾಕೆ ನಿನ್ನ ಹಠ ಯಾಕಿಷ್ಟು? ಕೃಷ್ಣನ ಒಂದು ಅದ್ಭುತವಾದ ಉತ್ತರ. ಏನು ಉತ್ತರ ಅಂತಂದರೆ, ಕೃಷ್ಣ ಹೇಳ್ತಾನೆ, ಅವತ್ತು ಸಭಾದೊಳಗೆ ದ್ರೌಪದಿ ಚೀರ್ತಾಳೆ. ಏನಂತ ಚೀರಿದ್ಲು? ಕೃಷ್ಣ ಅಂತ ಚೀರಿದ್ಲು. ವಸ್ತ್ರಾಪಹರಣ ಮಾಡ್ತಾ ಇರುವಾಗ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಜೋರಾಗಿ ಚೀರಿದ್ಲು. ಆ ಚೀರುವಿಕೆ ಏನಿದೆ, ಆ ಕೂಗು ಏನಿದೆ ಅಲ್ಲ, ಇವತ್ತು ನನಗೆ ಮಲ್ಟಿಪಲ್ ಆಗಿ ಸಾಲವಾಗಿದೆ. ಬಡ್ಡಿ, ಚಕ್ರ ಬಡ್ಡಿ, ಏನೇನು ಬಡ್ಡಿಗಳವ ಅದನ್ನೆಲ್ಲ ಸೇರಿ ಸಾಲ ದೊಡ್ಡದಾಗಿದೆ. ಆ ಸಾಲ ತೀರಿಸಬೇಕು ಅಂತಂದ್ರೆ ನಾನು ಯುದ್ಧವಾಡೋದು ಅನಿವಾರ್ಯ. ಈ ದುರ್ಯೋಧನಾದಿಗಳನ್ನು ಸಂಹಾರ ಮಾಡೋದು ಅನಿವಾರ್ಯ. ಆದ್ದರಿಂದಾಗಿ ಇದು ಯುದ್ಧ ಆಗೇ ಆಗತ್ತೆ. ಅವರೆಲ್ಲರೂ ಸತ್ತೇ ಸಾಯ್ತಾರೆ. ಯಾಕೆ? ಆ ದ್ರೌಪದಿಯ ಕೂಗಿನೊಳಗೆ ಅಷ್ಟು ಶಕ್ತಿ ಇದೆ ಅಂತೇಳಿ. ಹೀಗಿದ್ದಾಗ ನಾವ್ಯಾಕೆ ಕೂಗಬಾರ್ದು ದೇವರನ್ನು? ನಾವ್ಯಾಕೆ ದೇವರಿಂದ ಹಿಂದೆ ಓಡಿ ಹೋಗ್ಬೇಕು? ಸೊ ನಾವು ಈ ದ್ರೌಪದಿಗೆ ದೇವರು ಇಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಅಂತಂದ್ರೆ, ಈಗ ಸುಮ್ಮನೆ ಇಲ್ಲಿ ಎಲ್ಲೇ ಹೊರಟಿದ್ದೀನಿ, ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ರಿಪ್ಪ ಅಂತಂದ್ರೆ ಯಾರು ಬರ್ತಾರ? ಯಾರು ಬರೋದು? ನೀವು ಬರಬೇಕಾ? ನೀವು ಬರಲಿಕ್ಕೇ ಬೇಕು. ಏನಾದ್ರೂ ಆಗಲಿ ಬನ್ನಿ ಅಂತ ಹೇಳಿ ನಾವು ಆಗ್ರಹ ಮಾಡಿ ಕರೆದಾಗ ಅವನು ವಿಚಾರ ಮಾಡ್ತಾನೆ, ಆಯ್ತು ಬಿಡು, ಲೀವ್ ಹಾಕಿಬಿಡೋಣ. ಭಾಳ ಕರೆದಾರ್ರಿ ಅವರು. ಆ್ಯಕ್ಚುಲಿ ನನಗೆ ಮನಸ್ಸಿಲ್ಲ ಹೋಗ್ಲಿಕ್ಕೆ, ಆದ್ರೆ ಭಾಳ ಕರೆದಾನ ಮಾರಾಯ, ಆದ್ರಿಂದಾಗಿ ನಾನು ಹೋಗ್ಬೇಕಾಗಿದೆ ಅಂತ ಹೇಳಿ ಅವನು ಊಟಕ್ಕೆ ಬರ್ತಾನೆ. ಕರೆಕ್ಟ್. ಅಂದರೆ ಅದರೊಳಗೆ ಏನಿದೆ ಅಲ್ಲಿ? ಅವ್ರು ಊಟಕ್ಕೆ ಬರೋದಕ್ಕೆ ರೀಸನ್ ಏನು? ನನ್ನ ಕರೆಯುವುದರೊಳಗೆ, ನನ್ನ ಕೂಗಿನೊಳಗೆ ಒಂದು ಸ್ನೇಹವಿದೆ, ಒಂದು ಪ್ರೀತಿ ಇದೆ, ಒಂದು ಅಂತಃಕರಣವಿದೆ, ಒಂದು ಆಗ್ರಹವಿದೆ. ನೀವು ಬರಲೇಬೇಕು ಎನ್ನುವ ಕೌತುಕವಿದೆ. ಆದ್ದರಿಂದ ಆ ಕೌತುಕ ಏನಿದೆ, ಆ ವ್ಯಕ್ತಿಯನ್ನು ಎಳೆದುಕೊಂಡು ನನ್ನ ಹತ್ರ ಬಂತು. ಇಲ್ಲೇ ಇದ್ರೆ ಏನಾಗುತ್ತೆ? ಅವ್ನು ನನ್ನ ಮೀಟಿಂಗ್ ಇದೆ, ಬರ್ಲಿಕ್ಕೆ ಆಗೋದಿಲ್ಲ, ಮುಗಿದೋಯ್ತು. ನಾನು ಭಾಳ ಫೋರ್ಸ್ ಮಾಡಲಿಲ್ಲ, ಆಯ್ತು ಇಲ್ಲರಿ ಅವ್ರು ಯಾಕೆ ಬಂದಿಲ್ಲ, ಇಲ್ಲ ಏನೋ ಕೆಲಸಗಳಿದೆ ಅಂತ ಬಿಟ್ಟಾರ, ಮುಗಿದೋಗ್ಬಿಟ್ಟು ಅಲ್ಲಿ ಮುಗಿದ್ಬಿಡ್ತದೆ. ಅಲ್ಲಿ ಪ್ರೀತಿ, ಪ್ರೇಮ, ಸ್ನೇಹ ಇರುವುದಿಲ್ಲ. ಹಾಗೆ ನಮ್ಮ ದೇವರನ್ನು ನಾವು ಕೂಗ್ತಾ ಇರುವಾಗ ಆ ಮಟ್ಟದ ಆಗ್ರಹ,
ಅಷ್ಟು ಸ್ನೇಹ, ಅಷ್ಟು ಪ್ರೀತಿ, ಅಷ್ಟು ಭರವಸೆ ಇದ್ದಾಗ ದೇವರು ತನ್ನ ಹೆಂಡತಿಯನ್ನು ಬಿಟ್ಟು ಓಡಿ ಬರ್ತಾನೆ. ಈಗ ಭರವಸೆ ಅಂದ್ರೆ ವಿಶ್ವಾಸ. ನಮಗೆ ವಿಶ್ವಾಸ ಬಹಳ ಇದೆ. ವಿಶ್ವಾಸ ಮಾಡುವ ಶಕ್ತಿ ನಮ್ಮಲ್ಲಿ ತುಂಬ ಇದೆ. ಇದೇನೋ ಇಲ್ಲ, ಬಹಳ ಇದೆ. ಎಷ್ಟು ಬಹಳ ಇದೆ ಅಂತಂದರೆ, 600 ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸೀವಿ ಎನ್ನೋ ಕಾರಣಕ್ಕಾಗಿ ನಾವು ಎಚ್ಚರ ತಪ್ಪಿ ಮಲ್ಕೊಂಡಿರ್ತೀವಿ. ರಗ್ ಹಾಸ್ಕೊಂಡು ಹೊಚ್ಕೊಂಡು AC ಹಚ್ಚಿರ್ತಾರೆ, ಟ್ರೈನ್ದೊಳಗೆ ಗಪ್ಪ ಮಲಗ್ತೀವಿ, ಜೋರ್ದಾರ್ ಮಲಗಿರ್ತೀವಿ. ಯಾಕೆ ಮಲಗ್ತೀವಿ ಹೇಳಿ? ಪೈಲಟಿನ ಮೇಲೆ ನಮಗೆ ವಿಶ್ವಾಸ, ನಮಗೆ ಸೇಫಾಗಿ ಕೊಲ್ಲಾಪುರ ಮುಟ್ಟಿಸ್ತಾನ ಅಂತ. ಒಂದು ಕ್ಷಣ ವಿಚಾರ ಬರಲಿ, ನಮ್ಮ ಹಾಗೆ ಅವನು ಮಲಗಿರಬಹುದೇನೋ ಅಂತ ನಮಗೆ ನಿದ್ದೆ ಹತ್ತದ? ಎಷ್ಟು ಭರವಸೆ ಇದೆ, ತುಂಬ ಭರವಸೆ ಇದೆ. ಅದೇ ಕಾರ್ನೊಳಗೆ ಹೊರಟಾಗ ಇವನು ಸ್ವಲ್ಪ ಏನೋ ತೂಕಡಿಸ್ತಿರ್ತಾನೆ ಬಾಜುಕಿದ್ದವನು, ನಮಗೆ ನಿದ್ದೆ ಹತ್ತದೇನು? ಅಥವಾ ಎಂದೋ ಒಂದು ದಿವ್ಸ ತೂಕಡಿಸಿರ್ತಾನೆ, ಇವತ್ತು ಬೇಕಾಗಿಲ್ಲ, ಹಿಂದೆಂದೋ ಒಮ್ಮೆ ತೂಕಡಿಸಿರ್ತಾನೆ, ಇವತ್ತು ಎಚ್ಚರಿತಾನೆ. ಹಾಗಿದ್ರೂ ನಮಗೆ ನಿದ್ರೆ ಬರುವುದಿಲ್ಲ. ಯಾಕಂದ್ರೆ ಅವತ್ತು ತೂಕಡಿಸ್ಯಾರ ಅಂದ್ರೆ ಇವತ್ತು ತೂಕಡಿಸ್ಬೋದಲ್ಲ ಅಂತೇಳಿ. ಹಾಗಾಗಿ ಅವನ ಜೊತೆ ಮಾತಾಡ್ಕೋತೆ, ಹರಟಿ ಹೊಡ್ಕೋತೆ, ಎಚ್ಚರಿದ್ದಾನೆ ಅಂತ ಟೆಸ್ಟ್ ಮಾಡ್ಕೋತಾನೆ ಹೋಗ್ತಿರ್ತೀವಿ. ಯಾಕೆ ಮಲಗಲಿಲ್ಲ? ಯಾಕೆ? ನಮಗೆ ಈ ವ್ಯಕ್ತಿ ಮೇಲೆ ವಿಶ್ವಾಸವಿಲ್ಲ. ಅಂದಮೇಲೆ ಈ ಒಬ್ಬ ಪೈಲಟ್ನ ಮೇಲೆ ನಾವು ಮಾಡುವಷ್ಟು ವಿಶ್ವಾಸ ಈ ದೇವರ ಮೇಲೆ ಹಾಕಿಲ್ಲ. ಈ ಪೈಲಟ್ಗಿಂತ ಕಡಿಮೆನಾ? ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಎನ್ನುವ ಪರಿಪೂರ್ಣವಾದ ಭರವಸೆ ಯಾಕಿಲ್ಲ ನಮಗೆ? ವಿಶ್ವಾಸ ಮಾಡುವ ಕಲೆ ಇಲ್ಲ ಅಂತಿಲ್ಲ, ಆದರೆ ಯಾವ ವ್ಯಕ್ತಿಯ ಮೇಲೆ ವಿಶ್ವಾಸ ಮಾಡಬೇಕು ಎನ್ನುವುದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಈ ತತ್ವಜ್ಞಾನದಿಂದ ನಾವು ತುಂಬ ದೂರ ಇದ್ದದ್ದಕ್ಕಾಗಿ ನಮಗೆ ಗೊತ್ತಿಲ್ಲ. ಇವುಗಳನ್ನು ನಾವು ರೂಢಿಸಿಕೊಂಡಾಗ ಏನಾಗತ್ತೆ ಅಂತಂದರೆ, ಕಂಡವರ ಮೇಲೆ ವಿಶ್ವಾಸ ಮಾಡುವುದಲ್ಲ, ನಮ್ಮ ದೇವರ ಮೇಲೆ ಗಟ್ಟಿಯಾದ ಭರವಸೆ ಮಾಡಬೇಕಾದ್ದು. ಇದು ನಮ್ಮ ಕರ್ತವ್ಯ ಎಂಬುವ ಎಚ್ಚರಿಕೆ ಏನದೆ ಆಗ ಹುಟ್ಟಿಕೊಂಡು ಬರುತ್ತೆ. ಹಾಗಾಗಿ ಅಪರಂಪಾರವಾಗಿರ್ತಕ್ಕಂಥ ವಿಶ್ವಾಸವೇನಿದೆ ದೇವರ ಮೇಲೆ ಗಟ್ಟಿಯಾಗಿ ಬರುತ್ತೆ. ಇದರ ಮೇಲೆ ಇನ್ನೊಂದು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ನಾವೇನು ಧರ್ಮ ಕರ್ಮಗಳನ್ನು ಮಾಡ್ತೇವೆ, ಆ ಧರ್ಮ ಕರ್ಮಗಳನ್ನು ಮಾಡ್ತಾ ಇರುವಾಗ ಅಥವಾ ಪುರಾಣಗಳನ್ನು, ಕಥೆಗಳನ್ನು, ದೇವರ ಕಥೆಗಳನ್ನು ಕೇಳಿದಾಗ ನಮ್ಮಲ್ಲಿ ಬರುವ ಸಹಜವಾದ ಚಿಂತನೆ ಅಂದ್ರೆ ಮಾತು ಏನು ಅಂತಂದರೆ, ಯಾವ ವಿಷಯ ನಮ್ಗೆ ನೆನಪು ಉಳಿಯೋದೇ ಇಲ್ಲ. ಯಾವ ವಿಷಯ ನಮ್ಗೆ ನೆನಪು ಉಳಿಯೋದೇ ಇಲ್ಲ. ಯಾಕೆ ಉಳಿಯೋದಿಲ್ಲ ನೆನಪು? ಯಾಕೆ ಉಳಿಯೋದಿಲ್ಲ ಅಂತಂದರೆ, ನಾವು ಮಾಡುವ ಯಾವ ಕಾರ್ಯದೊಳಗೂ ಅಲ್ಲಿ ಯಾಂತ್ರಿಕತೆ ತುಂಬಿರ್ತದೆ. ಯಾವಾಗ ಇವನೊಂದು ಮೆಕ್ಯಾನಿಕಲ್ ಆಗಿ ಕರ್ಮಗಳನ್ನು ಮಾಡ್ತಾನೆ, ಆಗ ಆ ಯಾವ ವಿಷಯಗಳು ನಮಗೆ ನೆನಪಿನಲ್ಲಿ ಇರೋದಿಲ್ಲ. ಯಾವ ವಿಷಯದೊಳಗೆ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡ್ತಾ ಯಾವ ಕಾರ್ಯವನ್ನು ಮಾಡ್ತಾನೆ ನೋಡಿ, ಆ ಕಾರ್ಯ ಗಟ್ಟುಮುಟ್ಟಾಗಿ ನೆನಪುಳಿಯುತ್ತೆ. ಈ ಕೆಲವರೆಲ್ಲ ಬಿಗ್ ಬಾಸ್ದೊಳಗೆ ಇನ್ವಾಲ್ವ್ ಆಗಿರ್ತಾರೆ. ಆ ಕನಸಿನೊಳಗೂ ಅವೇ ಬಿಗ್ ಬಾಸ್ ಬರುತ್ತೆ, ಅವು ಕಥೆಗಳು. ಕ್ರಿಕೆಟ್ನೊಳಗೆ ಇನ್ವಾಲ್ವ್ ಆಗಿರ್ತಾರೆ, ಆ ಕ್ರಿಕೆಟಿನ ವಿಚಾರಗಳೇ ಬರ್ತದೆ. ಯಾಕೆ ಅಂತಂದರೆ ಅದರೊಳಗೆ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅಂತಂದರೆ, ಕಣ್ಣು ಹೀಗೆ ಮಾಡಿರೋದಿಲ್ಲ, ಹೀಗಿದ್ದ ಕಣ್ಣು ಹಾಗೆ ಇರುತ್ತೆ. ತಪ್ಪಿ ಲೈಟ್ ಹೋಗಿ TV ಆಫ್, ಅದು ಈಗ ಒಂದು 5 ವರ್ಷದ ಕೆಳಗಿತ್ತು, ಈಗ ಇನ್ವರ್ಟರ್ ವ್ಯವಸ್ಥೆ ಮಾಡ್ಕೊಂಡು ಆ TVನೂ ಆಫ್ ಆಗದಿದ್ದಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟದ. ಮನೆಯೊಳಗೆ ಟೈಮ್ ಆಗಿದೆ ಅಂತ ಅಪ್ಪ ಅಮ್ಮ ಎಷ್ಟು ಬೈದ್ರು, ಊಟಕ್ಕೆ ಕರೆದ್ರು, ನೀವು ಊಟ ಮುಗಿಸ್ರಿ ನಾವು ಇದನ್ನು ಮುಗಿಸ್ಕೊಂಡೇ ನಾವು ಬರ್ತೇವೆ ಅಂತ. ಆ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್. ಆ ಇನ್ವಾಲ್ವ್ಮೆಂಟು ದೇವರ ಕರ್ಮಗಳನ್ನು ಮಾಡ್ತಾ ಇರುವಾಗ ಬರಬೇಕು. ನಾವು ಯಾಕೆ ಬರಬೇಕು ಅಂತಂದರೆ, ಈ ಜ್ಞಾನ ಸತ್ರವನ್ನು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ? ಇದರ ಅಜೆಂಡಾ ಏನು? ಮುಖ್ಯ ಅಜೆಂಡಾ ಏನು? ದೇವರು ಪ್ರೀತನಾಗಿ, ಸಂತುಷ್ಟನಾಗಿ. ಈಗ ನನ್ನ ಉಪನ್ಯಾಸದಿಂದ ನಿಮಗೆ ಸಂತೋಷ ಆಗಿದೋ ಇಲ್ಲೋ ನನಗೆ ಗೊತ್ತಾಗುತ್ತೋ ಇಲ್ಲ. ಯಾಕೆ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ ಲೈವ್ ಆಗಿ, ಏನು ಕಾಣ್ತಾ ಇದ್ದೇನೆ, ಮುಖದ ಭಾವನೆ ನೋಡಿ ನಮಗೆ ಗೊತ್ತಾಗುತ್ತೆ ಸಂತೋಷ ಆಗಿದೋ ಇಲ್ಲೋ, ರೀಚ್ ಆಗಿದೋ ಇಲ್ಲೋ ಅಂತ. ನೀವೇನೋ ನನಗೆ ದಕ್ಷಿಣ ಕೊಟ್ಟರೆ ಅದರಿಂದ ನನಗೆ ಸಂತೋಷ ಆಗಿದೋ ಇಲ್ಲ ನಿಮಗೆ ಗೊತ್ತಾಗ್ತದೋ ಇಲ್ಲ? ಗೊತ್ತಾಗೇ ಆಗುತ್ತೆ. ಯಾಕಂದ್ರೆ ಆ ಮುಖದ ಚಹರೆ ಇರುತ್ತೆ, ಅದ್ರದ್ದು ಹಾವಭಾವಗಳನ್ನು ನೋಡಿ ನಮಗೆ ಯಾವ ಆಚಾರ್ಯ ತೃಪ್ತಿ ಆಗ್ಯದಪ್ಪ ಅಂತ ನಮ್ಗೆ ಒಂದು ಅನ್ಸುತ್ತೆ.
ಇದು ಸುಮ್ಮ ಎಕ್ಸಾಂಪಲ್, ಇದು ಯಾವುದೇ ವಿಷಯಕ್ಕಾಗಿದೆ. ಯಾಕೆ ಆ ವ್ಯಕ್ತಿ ನಮ್ಮ ಎದುರಿಗೆ ಇದ್ದಾನೆ. ಯಾರಿಗೋ ಊಟಕ್ಕೆ ಬಡಿಸ್ತಿದ್ದೆವು, ಅಡಿಗೆ ಚಲೋ ಆಗ್ಯದೋ ಇಲ್ಲ ಅಂತ ನಾವು ಬಾಯಿ ಬಿಟ್ಟು ಕೇಳೋದೇ ಬೇಕಾಗಿಲ್ಲ. ಅವನು ಹೊಟ್ಟೆ ತುಂಬ ಊಟ ಮಾಡಿದ ಅಂತಂದ್ರೆ ಆಟೋಮೆಟಿಕ್ಲಿ ನಾವು ಫೀಲ್ ಬಂದ್ಬಿಡುತ್ತೆ ಚಲೋ ಆಗ್ಯದ ಅಂತೇಳಿ. ನಮಗೆ ಯಾವಾಗ ಚಲೋ ಆಗಿಲ್ಲ ಅಂತ ಅನ್ನೋದು ಫೀಲ್ ಇರುತ್ತೆ ನೋಡ್ರಿ ತಲೆಯಾಗ, ಆಗ ಕೇಳ್ತೀವಿ ಹೆಂಗಾಗಿದೆ ಅಡಿಗೆ, ಹೆಂಗಾಗ್ಯದ ಅವನು ಅನಿವಾರ್ಯವಾಗಿ ಚಲೋ ಆಗ್ಯದ ಅಂತ ಹೇಳಬೇಕು. ಯಾಕೆಂತಂದ್ರೆ ನಮ್ಮ ಮುಖದ ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ. ಹೀಗಿರುವಾಗ ಈ ಜ್ಞಾನ ಕಾರ್ಯ, ಜಪ, ಪಾರಾಯಣ ಇದನ್ನು ಯಾರಿಗೆ ನಾವು ಸಂತೋಷ ಪಡಿಸ್ತಾ ಇದ್ದೇವೆ? ದೇವರಿಗೆ. ಆ ದೇವರು ನಮ್ಮ ಕಂಡನ ಅಂದಮೇಲೆ ನಾವು ಮಾಡಿದ ಕೆಲಸ ದೇವರಿಗೆ ತೃಪ್ತಿ ಆಗಿದೆಯೋ ಇಲ್ಲೋ ಹೇಗೆ ನಾವು ತಿಳಿದುಕೊಳ್ಳೋದು? ಅಂತಂದರೆ ಅದಕ್ಕೆ ನಮಗೆ ಹೇಳೋದೇನು ಅಂತಂದ್ರೆ, ನಾವು ಮಾಡಿದ ಕಾರ್ಯದಿಂದ ಮೊಟ್ಟ ಮೊದಲಿಗೆ ನಮಗೆ ಸಂತೋಷ ಆಗಬೇಕು. ನಾನು ಮಾಡಿದ ಕಾರ್ಯದಿಂದ ನನಗೆ ಮೊಟ್ಟ ಮೊದಲಿಗೆ ಸಂತೋಷವಾಗಬೇಕು. ಆಗ ನನಗೆ ಸಂತೋಷವಾದಾಗ ನಾನು ವಿಚಾರ ಮಾಡ್ತೇನೆ, ಹಾಗಾದ್ರೆ ನನಗೆ ತೃಪ್ತಿ ಆಗಿದೆ ಅಂತಂದ್ಮೇಲೆ ನನ್ನ ಕಣ್ಣಿಗೆ ಕಾಣದೇ ಇರುವ ದೇವರಿಗೂ ತೃಪ್ತಿ ಆಗಿರಬಹುದು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯವಿದೆ. ಬಹಳ ಕನ್ವಿನ್ಸ್ ಆಗಲಿಲ್ಲ ಈ ಮಾತು. ಸರಳ ದೃಷ್ಟ ಅಂತ ಹೇಳ್ತೇನೆ. ಮನೆಯೊಳಗೆ ಸಾರು ಮಾಡ್ತಿರ್ತಾರೆ, ವಾಸನೆ ನೋಡ್ತಾರೆ. ಈ ವಾಸನೆಯಿಂದ ಏನು ಗೊತ್ತಾಗತ್ತೆ? ಅದು ರುಚಿ ಗೊತ್ತಾಗತ್ತನೋ, ಉಪ್ಪು ಏನು ಗೊತ್ತಾಗೋದಿಲ್ಲ. ಅಥವಾ ಕಾಸ್ಮೆಟಿಕ್ಸ್ ಅಲಂಕಾರ ಮಾಡ್ಕೊಳ್ತಿರ್ತಾರೆ. ಎಷ್ಟು ತಾಸು 2 ತಾಸು ಯಾಕೆ ಅಲಂಕಾರ ಮಾಡ್ಕೋತಾರೆ ಅಂತಂದರೆ, ಆ ಕನ್ನಡಿ ಮುಂದೆ ನಿಂತಾಗ ಅಥವಾ ವಾಸನೆ ತೆಗೆದುಕೊಂಡಾಗ ನಮಗೊಂದು ತೃಪ್ತಿ ಆಗಬೇಕು. ನಾನು ಚಂದ ಕಾಣಿಸ್ತಾ ಇದ್ದೀನಿ, ಸಾರು ಚಲೋ ಆಗ್ಯದ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಬರುವವರೆಗೂ ಅವನು ಶೃಂಗಾರ ಮಾಡ್ಕೋತಾನೆ ಇರ್ತಾನೆ. ಒಂದು ಕ್ಷಣ ನನಗೆ ತೃಪ್ತಿ ಆಯಿತು ಅಂತಂದರೆ ಓಕೆ ಅಂತ ಹೇಳಿ ಹೊರಗೆ ಬರ್ತಾನೆ. ಅದು ಹೇಗೆ ಕಾಣಿಸ್ತಿರ್ಲಿ ನಾನು, ಆದರೆ ನನಗೆ ತೃಪ್ತಿ ಆದಾಗ ನನಗೊಂದು ಫೀಲ್ ಏನು ಬರುತ್ತೆ ಅಂದರೆ, ನನಗೆ ನಾ ಚಂದ ಕಾಣಿಸ್ತಾ ಇದ್ದೇನೆ ಅಂದಮೇಲೆ ನನ್ನ ನೋಡೋ 4 ಜನರು ನನ್ನನ್ನು ಮೆಚ್ಚುತ್ತಾರೆ. ಈ ಸಾರಿನ ರುಚಿ ನನಗೆ ಚಲೋ ಅಂತೇಳಿ ನನಗೆ ಅನಿಸ್ತು ಅಂತಂದರೆ, ನಾ ಯಾರಿಗೆ ಬಡಿಸ್ತೇನೆ ಅವರಿಗೂ ಈ ಸಾರು ರುಚಿಯಾಗಿರುತ್ತೆ ಅನ್ನೋ ಫೀಲ್ ಬರುತ್ತೆ. ಹಾಗೆ ನಾವು ಯಜ್ಞ, ದಾನ, ದೇವರ ಪೂಜೆ, ಸಾಧನೆ, ಜಪ, ಪಾರಾಯಣ, ಏನಂತಾರೆ ಪ್ರವಚನ, ಪಾಠ ಇವುಗಳನ್ನು ಮಾಡ್ತಾ ಇರುವಾಗ ಒಂದು ನಮಗೆ ಸೆಲ್ಫ್ ಎಂಜಾಯ್ಮೆಂಟ್. ಇದೊಂದೇನೋ ಪಾಪ ಇವು ಪುರೋಹಿತರು ಕರೆದಾರ ನಾವು ಕೂಡಬೇಕು ಅಂತಲ್ಲ. ಇದ್ರಾಗ ಒಂದು ಯಾವಾಗ ಆಗ್ತು 1 ಗಂಟೆ, ಇನ್ನೂ ಆಗಿಲ್ಲೇನೋ ಅಂತಂದ್ರೆ ಅದ್ರೊಳಗೆ ಮಜಾ ಇಲ್ಲ. 1 ಗಂಟೆ ಆಗಿ ಹೋಯ್ತಾ, ಹಾಗಾದ್ರೆ ನಾಳೆ 1.5 ಗಂಟೆ ಆಗಲಿ. ಈ ತೃಪ್ತಿ ಏನಿದೆ ಆಗ ನಾವು ಅನಿಸ್ಬೋದು ಇದು ದೇವರಿಗೆ ಇದು ಸಂತೋಷವನ್ನು ತಂದು ಕೊಡುತ್ತೆ ಅಂತೇಳಿ. ಆ ತರಹದ ಇನ್ವಾಲ್ವ್ಮೆಂಟ್ ಬರುವುದಕ್ಕೇನಿದೆ, ಇದು ಒಮ್ಮಿಂದೊಮ್ಮೆಲಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. 6 ವರ್ಷ ಕ್ರಿಕೆಟ್ ನೋಡಿದಾಗ 7ನೇ ವರ್ಷದೊಳಗೆ ಇನ್ವಾಲ್ವ್ಮೆಂಟ್ ಬರುತ್ತೆ. 4-6 ವರ್ಷ ಬೇರೆ 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 ಕಾರ್ಯಗಳನ್ನು ಮಾಡಿದಾಗ 5ನೇ ವರ್ಷದೊಳಗೆ ಆ ಕಾರ್ಯದೊಳಗೆ ನಮ್ಗೆ ಇನ್ವಾಲ್ವ್ಮೆಂಟು, ಎಂಜಾಯ್ಮೆಂಟ್ ಎರಡೂ ಬರ್ಲಿಕ್ಕೆ ಸಾಧ್ಯವಿದೆ. ಹಾಗೆ ಮೊದಲಿನಿಂದಲೂ ನಾವು ಈ ಸಾಧನೆಯ ಮಾರ್ಗದೊಳಗೆ ಸ್ವಲ್ಪ 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 ನಾವು ಇನ್ವಾಲ್ವ್ ಆಗ್ತಾನೇ ಇದ್ದಾಗ ಆಗ ದೇವರ ಮುಂದೆ ಕುಳಿತುಕೊಂಡಾಗ ಆನಂದವಾಗುತ್ತೆ. ಇದೆಲ್ಲ ಆದ ಮೇಲೆ ಸಮಯವಾಯಿತು, ಆದ್ದರಿಂದ ಮುಗಿಸೋಣ. ಇದೆಲ್ಲ ಆದಮೇಲೆ ಮುಂದೇನು ಅಂತಂದರೆ, ನಮಗೂ ದೇವರಿಗೂ ಅಟ್ಯಾಚ್ಮೆಂಟ್ ಹೇಗೆ ನಮ್ಗೆ ಯಾಂತ್ರಿಕತೆನೇ ಇರ್ತದೆ. ದೇವರ ಪೂಜೆ ಮಾಡುವಾಗ, ಅದು ಮಾಡುವಾಗ, ಇದು ಮಾಡುವಾಗ, ಒಲಿ ಹೊತ್ಸು, ಅದು ಮಾಡು, ಇದು ಮಾಡು. ಅಟ್ಯಾಚ್ಮೆಂಟ್ ಯಾವಾಗ ಅಂತಂದರೆ, ಆ ದೇವರ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆಸಿಕೊಳ್ಳುವುದಕ್ಕಾಗಿ ಜಪ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಜಪ ಮಾಡ್ತಾ ಇರುವಾಗ ಗಾಯತ್ರಿ ಮಂತ್ರ, ತಾವಾಗಲಿ ಸ್ತ್ರೀಯರು ಕೃಷ್ಣ ಮಂತ್ರ, ಇನ್ಯಾವುದೋ ಮಂತ್ರ ಜಪವನ್ನು ಮಾಡ್ತಾ ಇರುವಾಗ ಅದೊಂದು ಮೀಟಿಂಗ್ ರೂಮ್. ಜಪ ಮಾಡ್ತಾ ಇರುವಾಗ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದೇನೆ. ಅಲ್ಲಿ ನಾನು ಕೃಷ್ಣ ಇಬ್ಬರೇ ಆಗೇನಾಗುತ್ತೆ, ಅವನ ಮುಂದೆ ನಾವು ಕಣ್ಣೀರಿಡೋಣ, ಅವನ ಮುಂದೆ ಜಗಳ ಆಡೋಣ, ಅವನ ಉಪಕಾರ ಸ್ಮರಣೆಯನ್ನು ಮಾಡೋಣ. ಹೀಗೆ ಆಗ್ತಾ ಇರುವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನನಗೂ ದೇವರಿಗೂ ಒಂದು ವಿಶಿಷ್ಟವಾದ ಬಾಂಧವ್ಯ ಬೆಳೀತಾ 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 ಹೋಗುತ್ತೆ. ಅಪ್ರತಿಮವಾದ ಬಾಂಧವ್ಯ ಬೆಳೆಯುತ್ತೆ. ಆದ್ದರಿಂದಾಗಿ ಜಪ ಮಾಡಿಕೊಳ್ಳುವುದರೊಳಗೆ ಭಾರೀ ದೀಕ್ಷೆ ಇರಬೇಕು. ಎಷ್ಟು ದೀಕ್ಷೆ ಅಂತಂದರೆ, ಇಲ್ಲೇ ಮಹಾಭಾರತದಲ್ಲಿ ಬರುತ್ತೆ. ದುರ್ಯೋಧನ ಹೇಳ್ತಾನೆ, ಅಪ್ಪ ಪಾಂಡವರ ಬಗ್ಗೆ ನೀನು ಹೆದರಬೇಡ. ಏನು ನಿನ್ನ ಭೀಮನಿಂದ ಹೆದರಿಕಲ್ಲ, ನಾನು ಭೀಮನನ್ನು ಹಿಂಗೆ ಸಂಹಾರ ಮಾಡಿಬಿಡ್ತೀನಿ. ಏನಿದೆಯೋ ನಿನ್ನಲ್ಲಿ ಅಂತಹದ್ದು
ಅಂದರೆ ನನಗೆ 3600 ಮಂತ್ರಗಳನ್ನು ದೂರ್ವಾಸರು ಉಪದೇಶ ಮಾಡಿದ್ದಾರೆ. ಎಷ್ಟು? 3600 ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಇವುಗಳನ್ನು ನಾನು ಯಾತಯಾಮ ಅಂದರೆ ಏನು? ತಂಗಳು. ಕನ್ನಡದೊಳಗೆ ತಂಗಳು ಅಂತ ಯಾವುದಕ್ಕೆ ಕರೀತಾರೆ? 3 ತಾಸು ಕಳೆದ ಅನ್ನವೇನಿದೆ ಅದು ತಂಗಳು. ಏನು ನಮಗೆ ತಂಗಳದ್ದೇ ಕೆಲವ್ರಿಗೆ ರುಚಿ. ಈಗಿನವರೆಲ್ಲ ಬಿಸಿ ಬಿಸಿ ಬೇಕು ಅಂತಾರೆ. ಹಳೆ ಮಂದಿಗೆಲ್ಲ 2 ದಿನ 3 ದಿನ ಕಳೆದ ಭಕ್ರಿಗೆ ಆನಂದ ಅನುಭವಿಸ್ತಿತ್ತು. ಬೆಳಿಗ್ಗೆ ಅನ್ನದ ಸಾಯಂಕಾಲ ಚಿತ್ರಾನ್ನ ಮಾಡಿಕೊಂಡ್ರೆ ಅದರದ್ದು ರುಚಿ. ಆ ತಂಗಳ ಅನ್ನದಿಂದ ಹೊಟ್ಟೆ ತುಂಬುತ್ತೆ, ಆದರೆ ಅದು ವೈಶ್ವಾನರ ಯಜ್ಞ ಆಗುವುದಿಲ್ಲ. ಹೊಟ್ಟೆ ತುಂಬುತ್ತೆ, ರುಚಿ ಆಗತ್ತೆ, ಹೊಟ್ಟೆ ತುಂಬುತ್ತೆ, ಆದರೆ ವೈಶ್ವಾನರ ಯಜ್ಞ ಆಗುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ತಂಗಳು, ಸತ್ತ ಮೇಲೆ ಶರೀರವೇನಿದೆ 3 ಗಂಟೆಯೊಳಗೆ ಅದನ್ನು ಸುಟ್ಟು ಹಾಕಬೇಕು. ಇಲ್ಲದೇ ಇದ್ದರೆ ಕೇವಲ ಸುಟ್ಟು ಹಾಕಿದಾಗ ಆಗತ್ತೆ ಹೊರತು ಅದು ಜೀವನದ ಅವಭೃತ ಯಜ್ಞ ಅಂತ ಆಗುವುದಿಲ್ಲ. ಹಾಗೇನೆ ನಮಗೆ ಉಪದಿಷ್ಟವಾದ ಮಂತ್ರಗಳು 3 ದಿನ ನಾವು ಜಪ ಮಾಡುವುದನ್ನು ತಪ್ಪಿಸಿದರೆ ಬರೇ ಕೌಂಟಿಗೆ ಬರುತ್ತೆ, ಸಿದ್ಧಿ ಆಗುವುದಿಲ್ಲ. ಹಾಗಾದರೆ ನಮಗೆ ಉಪದಿಷ್ಟವಾದ ಮಂತ್ರಗಳು ಎಷ್ಟು? ಹಾರ್ಲಿ 1 ಗಾಯತ್ರಿ ಜಪ. ಬಹಳ ಏನಾದರೂ ಸ್ವಲ್ಪ ದೊಡ್ಡವರು ಜ್ಞಾನಿಗಳ ಸಂಪರ್ಕವಿದ್ದರೆ ನಾರಾಯಣ ಮಂತ್ರ 1 ಜಪ ಉಪದೇಶವಾಗಿರ್ತದೆ. ಇನ್ನು ಮನೆಯೊಳಗೆ ಗುರುಮಂತ್ರ ಅದು ಯಾರಾದರೂ ಮಾಡ್ತಿದ್ರೆ ಹೆಣ್ಮಕ್ಕಳಿಗೆ ಕೃಷ್ಣ ಮಂತ್ರ ಜಪದ 1 ಉಪದೇಶವಾಗಿರ್ತದೆ. ಇನ್ನು ಗುರುಗಳಲ್ಲೇ ಪಾಠಕ್ಕೆ, ಸ್ವಾಮಿಗಳಲ್ಲಿ ಪಾಠಕ್ಕೆ ಅದು ಇದ್ದರೆ ಅವ್ರು ಏನಾದರೂ ಅನುಗ್ರಹ ಮಾಡಿದ್ರೆ 1 8-10 ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. ಇಷ್ಟು 1 ಗಾಯತ್ರಿ ಜಪವನ್ನು 3 ದಿನ ತಪ್ಪಿಸದೆ ನಾವು ಸಿದ್ಧಿಯಾಗಿ ಇಟ್ಟುಕೊಂಡಿದ್ದೇವೆಯಾ? ನಮಗೆ ರೋಲ್ ಮಾಡಲು ದುರ್ಯೋಧನ ಆದರೂ ಚಿಂತೆ ಇಲ್ಲ. ಅವನು 3600 ಮಂತ್ರಗಳನ್ನು ಜಪ ಸಿದ್ಧಿಯಾಗಿ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ನಾವು 1 ಮಂತ್ರವನ್ನು ಜಪದೊಳಗೆ ಸಿದ್ಧಿ ಮಾಡಿಕೊಂಡು ಬಿಟ್ರೆ ನಮಗೆ ಯಾವ ಆಪತ್ತುಗಳು ಬರುವುದಿಲ್ಲ. ಯಾಕೆ? ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ದ್ರೌಪದಿ ಏನು ಕೂಗಿತ್ತು? ಕೃಷ್ಣನಲ್ಲೇ ಕೂಗಿತ್ತು. ಅರ್ಜುನ ಏನು ಪ್ರೀತಿ ಮಾಡಿದ? ಕೃಷ್ಣನಲ್ಲೇ ಪ್ರೀತಿ ಮಾಡಿದ. ಇನ್ನು ಯಾರೆಲ್ಲ ಬದುಕಿದ್ರು ಅವರೆಲ್ಲ ಕೃಷ್ಣನಿಂದ ಬದುಕಿದ್ರು. ಹಾಗಾಗಿ ಆ 1 ಕೃಷ್ಣ ಮಂತ್ರದ ಜಪವನ್ನು, ಆ 1 ಗಾಯತ್ರಿ ಮಂತ್ರದ ಜಪವನ್ನು ಚೆನ್ನಾಗಿ ಆರಾಧನೆಯನ್ನು ಜಪ ಮಾಡ್ತಾ ಇರುವಾಗ ಆ 45 ನಿಮಿಷಗಳ ಕಾಲ ನಾನು ಕೃಷ್ಣ ಇಬ್ಬರೇ ಅಲ್ಲಿ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ಜಗಳ, ಎಷ್ಟು ಚಿಕ್ಕಾಟ ಏನ್ ಮಾಡಿದ್ರು ಕೂಡ ಆ 45 ನಿಮಿಷ ನಾನು ದೇವರಿಗಾಗಿ ಮೀಸಲು. ಹೀಗಿಟ್ಟಾಗ ಏನಾಗತ್ತೆ? ಆ ದೇವರ ಜೊತೆಗೆ ಒಂದು ಅವಿನಾಭಾವ ಬಾಂಧವ್ಯ ಸಂಬಂಧ ಬಹಳ ಉನ್ನತ ಮಟ್ಟದೊಳಗೆ ದೇವರ ಮೇಲೆ ಬೆಳೀತಾ ಹೋಗುತ್ತೆ. ಇದರ ಮೇಲೆ ಕೊನೆ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ, ನಮ್ಮ ತಾಯಿ ಲಕ್ಷ್ಮೀದೇವಿ, ಬಹಳ ಹತ್ತಿರದಲ್ಲಿ ಇದ್ದೀರಿ ನೀವು ಲಕ್ಷ್ಮೀದೇವಿಗೆ. ಎಲ್ಲ ತುಂಬ ದೂರದಿಂದ ಬಂದವರು ಇರ್ತಾರೆ, ಅದರ ಬಹಳ ಹತ್ತಿರದಲ್ಲಿ ಇದ್ದೀರಿ. ಏನು ಲಕ್ಷ್ಮೀದೇವಿಯ ಮಹಿಮೆ? ಒಂದೇ ಒಂದು ಮಹಿಮೆಯನ್ನು ಕೇಳೋದಾದರೆ, ಇವತ್ತು ನಮ್ಮ ಮದುವೆ ಆಗಿರ್ತದೆ. ಮದುವೆ ಆಗಿ ಸ್ವಲ್ಪ ದಿವಸ ಎಲ್ಲ ಸರಿ ಇರ್ತದೆ, ಆಮೇಲೆ ಬ್ಯಾಸರಿಗೆ ಬರ್ಲಿಕ್ಕೆ ಶುರು ಆಗ್ತದೆ, ಆಮೇಲೆ ಜಗಳ ಶುರು ಆಗ್ತದೆ, ಆಮೇಲೆ ಇನ್ನೊಂದೇನೋ ಶುರು ಆಗ್ತದೆ, ಆಮೇಲೆ ಇರ್ಲಿಪ್ಪ ಅನಿವಾರ್ಯ ಅಂತ ಒಪ್ಕೊಳ್ಬೇಕಾಗ್ತದೆ. ಮಾತಿಗೆ ಹೇಳ್ತೀವಿ ಏನಂತ, 7 ಜನ್ಮಕ್ಕೂ ನೀನೇ ನನ್ನ ಗಂಡ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ಮಾತಿಗೆ ಹೇಳ್ತೀವಿ, ಅದೇನು ಪ್ರಾಕ್ಟಿಕಲ್ ಆಗೋದಿಲ್ಲ. ಯಾಕೆ? ಮುಂದೆ ನಮ್ಮ ಕರ್ಮ ಏನಿದೆ ಗೊತ್ತಿಲ್ಲ, ಅಂತೂ ನಮ್ದು ಹೀಗಾಗತ್ತೆ. ಹೌದಾ? ಹೀಗಿದ್ದಾಗ ನಮ್ಮ ಲಕ್ಷ್ಮೀನಾರಾಯಣರು ಹೇಗೆ ಅಂತಂದ್ರೆ, ಅನಾದಿ ಕಾಲದಿಂದ ಇವಳೇ ಹೆಂಡತಿ, ಇನ್ನು ಅನಂತ ಕಾಲದವರೆಗೆ ಇವನೇ ಗಂಡ. ಅಂದಮೇಲೆ ಅವರಲ್ಲಿ ಪರಸ್ಪರವಾಗಿ ಎಷ್ಟು ಬೇಸರಿಕೆ ಬಂದಿರ್ಬೋದು. ನಮ್ಮ ಮದುವೆ ಆಗಿದ್ದೇ 40ಕ್ಕೆ, ಬದುಕಿದ್ದೇ 70-80. ಆ ಸ್ವಲ್ಪದರೊಳಗೇನೆ ನಮಗೆ ಇಷ್ಟು ಬೇಸರಿಕೆ, ಇಷ್ಟು ಜಗಳಗಳು ಆಗ್ತಾ ಇರುವಾಗ ಅವ್ರದ್ದು ಎಂಥ ದೊಡ್ಡ ಲೈಫ್ ಇದೆ, ಅವ್ರ ಪರಿಸ್ಥಿತಿ ಏನಾಗಿರಬೇಕು ಅಂತಂದ್ರೆ, ಎಂದಿಗೂ ಕೂಡ ಲಕ್ಷ್ಮೀ ದೇವಿಯನ್ನು ನೋಡಿ ನಾರಾಯಣನಿಗೆ ಬೇಸರಿಕೆ ಬಂದಿಲ್ಲ, ನಾರಾಯಣನ ನೋಡಿ ಲಕ್ಷ್ಮೀ ದೇವಿಗೆ ಬೇಸರಿಕೆ ಬಂದಿಲ್ಲ. ಅಂತಹ ಅನ್ಯೋನ್ಯತೆ, ಯಾವ ಮಟ್ಟದ ಅನ್ಯೋನ್ಯತೆ ಅಂತಂದ್ರೆ, ಲಕ್ಷ್ಮೀ ದೇವಿಯನ್ನು ಒಂದೇ ಊರಿನೊಳಗೆ ಇಟ್ಟುಕೊಳ್ಳಿಲ್ಲ ದೇವರು, ಒಂದೇ ಮನೆಯೊಳಗೆ ಇಟ್ಟುಕೊಳ್ಳಿಲ್ಲ ದೇವರು. ಏನ್ ಮಾಡಿದ? ಅಕ್ಕಪಕ್ಕದಲ್ಲಿ ಅಖಂಡ ಕೂಡಿಸ್ಕೊಂಡು, ಅಖಂಡ ಯಾರು ಕೂಡಿಸ್ಕೋತಾರ್ರಿ? ಅಕ್ಕಪಕ್ಕ
ಇದು ನಮ್ಮ ಚಿಂತನೆಗೆ, ನಮ್ಮ ಬಾಂಧವ್ಯದ, ನಮ್ಮ ದಾಂಪತ್ಯದ ಒಂದು ಘನತರವಾದ ದಾರ್ಢ್ಯತೆಗೆ ಇದು ಅದ್ಭುತವಾಗಿರ್ತಕ್ಕಂಥ ಚಿಂತನೆ. ದೇವರು ಏನು ಮಾಡಿದ? ಲಕ್ಷ್ಮೀದೇವಿ, ಶ್ರೀದೇವಿ, ಭೂದೇವಿಯನ್ನು ಅಕ್ಕಪಕ್ಕದಲ್ಲೇ ಅಖಂಡ ಕೂಡಿಸ್ಕೊಂಡ. ಈ ಪ್ರಾಕ್ಟಿಕಲ್ ಆಗಿ ಇವತ್ತು ಸಾಧ್ಯವಿದೆನಾ? ಅಂದ್ರೆ ಆ ದೇವರ ಮಹಿಮಾ ಎಂತ ಅದ್ಭುತವಾಗಿರುವಂಥದ್ದು, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರಿಗೆ ತೃಪ್ತಿ ಆಗಲಿಲ್ಲ, ದೇವರನ್ನು ತೊಡೆ ಮೇಲೆ ಕೂಡಿಸ್ಕೊಂಡ ಲಕ್ಷ್ಮೀದೇವಿಯನ್ನು. ಅಷ್ಟಕ್ಕೆ ಬಗೆಹರಲಿಲ್ಲ, ದೇವರು ಏನ್ ಮಾಡಿದ? ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದೊಳಗೆ ಇಟ್ಟುಕೊಂಡ. ಅಷ್ಟಾದ್ರೂ ಬಗೆಹರಲಿಲ್ಲ, ಅರ್ಧ ಶರೀರದೊಳಗೆ ಲಕ್ಷ್ಮೀದೇವಿಗೆ ಹೇಳ್ದ, ನೀನು ವ್ಯಾಪಿಸಿರು ಅಂತ ಹೇಳಿದ. ಅಂದ್ರೆ ಆ ಅನ್ಯೋನ್ಯತೆ, ಆ ಲಕ್ಷ್ಮೀನಾರಾಯಣರಲ್ಲಿರೋ ಅಗಂತವಾದ ಬಾಂಧವ್ಯವನ್ನು ಈ ಜಪದ ಪ್ರಸಂಗದೊಳಗೆ, ಕೃಷ್ಣ ಮಂತ್ರ, ನಾರಾಯಣ ಮಂತ್ರ ಜಪವನ್ನು ಮಾಡುವ ಪ್ರಸಂಗದೊಳಗೂ ನಾವು ಚಿಂತನೆ ಮಾಡಿದರೆ ಸಾಕು, ನಮ್ಮ ದಾಂಪತ್ಯಕ್ಕೂ ಯಾವ ಸಮಸ್ಯೆ ಬರುವುದಿಲ್ಲ. ಹೀಗೆ ಆ ಲಕ್ಷ್ಮೀದೇವಿ ಬಹಳ ಅದ್ಭುತವಾದ ಫಲಗಳನ್ನು ಕೊಡ್ತಾಳೆ. ಅಂದರೆ ನಮಗೆ ಮೂಲಭೂತವಾದದ್ದು ದಾಂಪತ್ಯ. ಆ ಲಕ್ಷ್ಮೀದೇವಿ ಪ್ರಕೃತಿಗೆ ಅಭಿಮಾನಿಯಾಗಿ ಜಗತ್ತಿಗೆ ಸೃಷ್ಟಿಯನ್ನು ಮಾಡುವವಳು. ಆ ಚಿಂತನೆ ಮಾಡೋದ್ರಿಂದ ನಮ್ಮ ಸತ್ಸಂತಾನಗಳಾಗತ್ತೆ. ಆ ಲಕ್ಷ್ಮೀದೇವಿಗೆ ಹುಟ್ಟಿದವರು ಎಂಥವರು? ಕುಡುಕ ಹುಟ್ಟಿದ್ನ? ಬ್ರಹ್ಮದೇವರು, ವಾಯುದೇವರು, ರುದ್ರಾದಿ ದೇವತೆಗಳು, ಅವ್ರ ತಲೆಮಾರು ಹೇಗಿದೆ? ಮಗ ಭಾರಿ ಇದ್ದ, ಮೊಮ್ಮಗ ಕೆಟ್ಟಿದ್ದಾನ? ಮೊಮ್ಮಗ ಭಾರಿ ಇದ್ದ, ಮರಿಮಗ ಕೆಟ್ಟನ? ಮರಿಮಗ ಭಾರಿ ಇದ್ದ, ಇನ್ನೊಬ್ಬನ ಯಾವನೋ ಕೆಟ್ಟನ? ಇಲ್ಲ, ಮುಕ್ಕೋಟಿ ದೇವತೆಗಳು ವೈಭವದಿಂದ ಪರಿಶುದ್ಧರಾಗಿದ್ದಾರೆ. ಅಂತ ಅದ್ಭುತವಾದ ಸಂತತಿಯನ್ನು ಕೊಡುವವಳು ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದ್ರೆ ಅವಳ ಚಿಂತನೆಯನ್ನು ಮಾಡ್ತಾ ಇರುವಾಗ, ನನ್ನ ಕುಟುಂಬದೊಳಗೆ ಯಾವನೋ ಒಬ್ಬನ ತಲೆ ಕೆಟ್ಟು ಹೋಯ್ತು ಅಂತಂದ್ರೆ 7 ತಲೆಮಾರುಗಳು ಹಾಳಾಗಿ ಹೋಗಿಬಿಡುತ್ತೆ, ನಾವೆಲ್ಲ ಮಾಡಿದ ಸಾಧನೆಗಳು ಹೋಗಿಬಿಡುತ್ತೆ. ಹಾಗಾಗಿ 100ನೇ ತಲೆಮಾರಿನವರೆಗೂ ಕೂಡ ವೈಷ್ಣವರಾಗಬೇಕು, ವಿಷ್ಣು ಭಕ್ತರಾಗಬೇಕು, ತತ್ವಜ್ಞಾನಿಗಳಾಗಿರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು. ಆ ಧರ್ಮ ಮಾರ್ಗದಲ್ಲಿ ಇರುವುದಲ್ಲ, ಅವರಲ್ಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಇದನ್ನು ಮಾಡುವವಳು ಯಾರು? ಲಕ್ಷ್ಮೀದೇವಿ. ಇವತ್ತು ನಾವು ಮೊಬೈಲ್ ಬಳಸ್ತೇವೆ, ಅಪ್ಡೇಟ್ ಆಗದೆ ಇರುವ ಮೊಬೈಲ್ ಯಾರಾದರೂ ಬಳಸ್ತೀವಿ? ಇಲ್ಲ. ಆಟೋಮೆಟಿಕ್ಲಿ ಅಪ್ಡೇಟ್ ಆಗುವ ಹಾಗೆ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿರ್ತದೆ. ವೈಫೈದೊಳಗೆ ಸೆಟ್ ಮಾಡಿ ತನ್ನಟ್ಟು ತಾನೇ ಅಪ್ಡೇಟ್ ಆಗ್ತಿರ್ಬೇಕು. ಯಾಕೆಂತಂದರೆ ಅಪ್ಡೇಟ್ ಆಗದೇ ಇರುವ ವಸ್ತುವನ್ನು ನಾವು ಬಳಸಲಾರೆವು. ನನ್ನ ಫಸ್ಟ್ ಸ್ಯಾಲ್ರಿ 500 ರೂಪಾಯಿ ಅದಂತ ಇಟ್ಟುಕೊಳ್ಳ. ನನ್ನ ರಿಟೈರ್ಮೆಂಟಿಗೂ ನಾನು 500 ರೂಪಾಯಿ ಸಂಪಾದನೆ ಮಾಡ್ತಾ ಲಾಸ್ಟ್ ಸ್ಯಾಲ್ರಿ ತಗೊಂಡ್ರೆ ನೀವೆಲ್ಲ ಏನಂತೀರಿ? ನನ್ನ ಹೆಂಡತಿ ಏನಂತಾರೆ, ನನ್ನ ಮಕ್ಕಳು ಏನಂತಾರೆ, ನನ್ನ ತಂದೆ ತಾಯಿ ಅಂತಾರೆ, ಸಮಾಜ ಏನಂತದೆ ನನಗೆ? ಅವನೊಬ್ಬ ವೇಸ್ಟ್ ನಿಲ್. ಹೌದಾ? ನಮಗೆ 2 ವರ್ಷಕ್ಕೆ ಇನ್ಕ್ರಿಮೆಂಟ್ ಆಗಬೇಕು. ಸುಮ್ಮ 5 ರೂಪಾಯಿ 10 ರೂಪಾಯಿ ಅಲ್ಲ, ಡಬಲ್ಲೇ ಆಗಬೇಕು, ಬೆಳೀತಾ ಹೋಗಬೇಕು. ರಿಟೈರ್ಮೆಂಟಿಗೆ ಒಂದು 2 ಲಕ್ಷ ರೂಪಾಯಿ ತೊಗೊಂಡು ಏನಂತಾರೆ, ಪೆನ್ಷನ್ 1 ಲಕ್ಷ ಬರ್ತಾ ಇತ್ತು ಅಂತಂದರೆ ಅವನು ಸಕ್ಸಸ್ಫುಲ್ ಲೈಫ್ ಅವನು. ಹೌದಾ? ಹೀಗಿದ್ದಾಗ ನಮ್ಮ ದೇವರ ಗುರುಗಳ ಅನುಗ್ರಹದಿಂದ ನನ್ನ 8ನೇ ವರ್ಷಕ್ಕೆ 24 ಅಕ್ಷರದ ಗಾಯತ್ರಿ ಜಪವನ್ನು 10 ಬಾರಿ ಜಪ ಮಾಡು ಅಂತ ಹೇಳಿದರು. ನನ್ನ 60ನೇ ವರ್ಷಕ್ಕೂ ನಾನು 10 ಗಾಯತ್ರಿ ಜಪ ಮಾಡ್ತಾ ಇದ್ರೆ ಆ ದೇವರು ಏನಂತಾರೆ ನನ್ನ ನೋಡಿ? ಆ ದೇವತೆಗಳು ಏನಂತಾರೆ ನನ್ನನ್ನು ನೋಡಿ? ಆ ಗುರುಗಳು ಏನಂತಾರೆ ನನ್ನನ್ನು ನೋಡಿ? ನಾನು ಹೇಗೆ 500 ರೂಪಾಯಿ ಇದ್ದೆ, ಲಾಸ್ಟ್ ಸ್ಯಾಲ್ರಿ ಆದರೆ ನನ್ನದೆಲ್ಲ ನನ್ನ ಪರಿವಾರ ಹೇಗೆ ನನ್ನನ್ನು ಚೀತು ಅನ್ನತ್ತೆ, ಹಾಗೆ ದೇವತೆಗಳು ನಮ್ಮನ್ನು ಕಾಣ್ತಾರೆ. ಸೊ ಆಗ ದೇವತೆಗಳು ನಮ್ಮನ್ನು ಪ್ರೋತ್ಸಾಹ ಕೊಡಬೇಕು, ನಮ್ಮನ್ನು ಮೆಚ್ಚಬೇಕು, ನಮಗೆ ಶಬಾಷ್ಗಿರಿ ಕೊಡಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಏನು, ನಮ್ಮ ಸಾಧನೆಯೊಳಗೆ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, ಬರ್ತ್ಡೇ ಬಂದಾಗೊಮ್ಮೆ ಅದು ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಹಾಗಿದ್ದಾಗ ಮಾತ್ರ ದೇವತೆಗಳು ನಮ್ಮನ್ನು ಮೆಚ್ಚುತ್ತಾರೆ, ನಮ್ಮನ್ನು ಸಂತೋಷ ಪಡುತ್ತಾರೆ. ತಪ್ಪದೇ ತುಳಸಿಗೆ ನೀರು ಹಾಕ್ತಾರೆ ಅಂತಂದ್ರೆ ಬಹಳ ದೊಡ್ಡದಲ್ಲ, ಬಿಡುವುದು ಅಲ್ಲ, ಬಿಟ್ಟದ್ದು ಬಿಡಬೇಕು ಅಂತಲ್ಲ, ಅದಕ್ಕೆ ಫಲವಿದ್ಯೆ ಇದೆ, ಆದರೆ ಅದು ಬಹಳ ದೊಡ್ಡದಲ್ಲ. ಅದರಿಂದ ನಾವು ಅಪ್ಡೇಟ್ ಆಗಲೇಬೇಕು, ಅಪ್ಗ್ರೇಡ್ ಆಗಲಿಕ್ಕೆ ಬೇಕು. ಹಾಗಾದಾಗ ಮಾತ್ರ ಸಾಧನೆಯ ಮಾರ್ಗದೊಳಗೆ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆ. ಆ ಶಕ್ತಿ ಕೌಶಲವನ್ನು ಕೊಡುವವಳು ಈ ಲಕ್ಷ್ಮೀದೇವಿಯ. ಈ ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ತನ್ನ ಮರಿ ಮಕ್ಕಳು, ತನ್ನ ಕುಟುಂಬವನ್ನು ಎಂದಿಗೂ ಕೂಡ ನಿಂತ ನೀರಾಗುವುದಕ್ಕೆ ಲಕ್ಷ್ಮೀದೇವಿ ಬಿಟ್ಟಿಲ್ಲ. 100 ವರ್ಷ ಬ್ರಹ್ಮದೇವರಿಂದ ಸಾಧನೆ ಮಾಡಿಸಿದ್ದಾಳೆ ಲಕ್ಷ್ಮೀದೇವಿ.
ನೂರು ವರ್ಷ ರುದ್ರದೇವರಿಂದ ಸಾಧನೆಯನ್ನು ಮಾಡಿಸಿದ್ದಾಳೆ ಲಕ್ಷ್ಮೀದೇವಿ. ಯಾಕೆ ಇವ್ರು ಮಾಡಿದ್ರೆ ಯಾಕೆ, ನಾವ್ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ನಾನು ಮೊನ್ನೆ ಬರ್ತಾ ಇರುವಾಗ ಒಂದು ಸಣ್ಣ ಘಟನೆ ನೋಡಿದೆ, ಅದನ್ನು ಹೇಳಿ ಮುಗಿಸ್ತೀನಿ, ಮುಂದಿನ ಕಥೆ ಬೇಡ. ಏನಾಯಿತು ಅಂತಂದರೆ, ಸಾಯಂಕಾಲ ನಾನು ಹೊರಗೆ ವಾಕಿಂಗ್ ಹೋಗ್ತಾ ಇರುವಾಗ ಒಂದು 10 ಆಕಳುಗಳು ಎದುರಿಗೆ ಬಂತು, ಗುಂಪು. ನಾನು ಆಕಳಿಗೆ ಬಲಕ್ಕೆ ಹಾಕ್ಕೊಂಡು ಹೋಗಬೇಕು ಅಂತ ಭಾಳ ಟ್ರೈ ಮಾಡಿದೆ. ಅವೆಲ್ಲ ಒಂದೇ ಸೈಡಿಗೆ ಬರ್ತಿದ್ದು, ಹೋಗ್ಲಿಕ್ಕೆ ಆಗಲಿಲ್ಲ. ಅದ್ರ ಹಿಂದೆ ದನ ಕಾಯುವ ಒಬ್ಬ ಅಜ್ಜಿ ಹೇಳಿದ್ದು, ಅಪ್ಪೋರೆ ಅವು ಸರಿಯೋದಿಲ್ಲ, ಈ ಕಡೆಯಿಂದ ಹೋಗ್ರಿ ಅಂತಂದ್ಲು. ನಾನು ನಮಸ್ಕಾರ ಮಾಡಿ ಹೊರಟೋದು. ಮುಂದೆ ಹೈವೇಗೆ ಬಂದೆ, ರೋಡಿಗೆ ಬಂದಾಗ ರೋಡ್ನಲ್ಲಿ ಎಲ್ಲಿ ಬೇಕಲ್ಲಿ ದನಗಳು ಮಲಗಿದ್ದು, ಅಲ್ಲೊಂದು ಇಲ್ಲೊಂದು ಎಲ್ಲಿ ಬೇಕಲ್ಲಿ ಮಲಗಿತ್ತು. ಅವು ನೀವೆಲ್ಲ ನೋಡಿರ್ಬೋದು, ಇಲ್ಲಿ ಮಲಗಿದ್ದು. ಈ 2 ಇನ್ಸಿಡೆಂಟ್ ನೋಡಿ ನನಗೊಂದು ಅನ್ನಿಸ್ತು, ಈ ಆಕಳುಗಳು ಯಾಕೆ ಶಿಸ್ತಾಗಿ ಬಂದವು? ನಾನು ಆ ಕಡೆಗೆ ಹೋಗ್ತೇನೆ ಅಂತಂದ್ರೆ ನನಗೆ ಹಾದಿನೇ ಬಿಡದೆ ಇರುವಷ್ಟು ಒಂದು ಪ್ಯಾಟ್ರನ್ದೊಳಗೆ ಶಿಸ್ತಾಗಿ ಯಾಕೆ ಬಂದು, ಆ ಆಕಳುಗಳು ಎಲ್ಲಿ ಬೇಕಲ್ಲಿ ಯಾಕೆ ಮಲಗಿವೆ? ಅದಕ್ಕೆ ರೀಸನ್ ಏನು? ಒಂದೇ ರೀಸನ್ನು, ಇಲ್ಲಿ ಬಾರ್ಕೋಲ್ ಹಿಡಿದುಕೊಂಡು ದನ ಕಾಯುವವನು ಇದ್ದ, ಇಲ್ಲಿ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಅಂದರೆ ಸರಿಯಾದ ಮಾರ್ಗದಲ್ಲಿ ಇರಬೇಕು ಅಂತಂದ್ರೆ ಭಯ ಇರಬೇಕು ಮನುಷ್ಯನಿಗೆ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಂ. ನಾನು ಯಾರಿಗೆ ಅಪೇಕ್ಷೆ ಪಡ್ತೇನೆ ಅವನು ಬ್ರಹ್ಮನಾಗ್ತಾನೆ, ಯಾರು ಅಪೇಕ್ಷೆ ಪಡ್ತೇನೆ ಅವನು ರುದ್ರನಾಗ್ತಾನೆ, ಯಾರಿಗೆ ನಾನು ಅಪೇಕ್ಷೆ ಪಡ್ತೇನೆ ಅವರಾಗ್ತಾರೆ. ಯಾರ ಮೇಲೆ ನನಗೆ ಸ್ವಲ್ಪ ಸಿಟ್ಟು ಬಂತು ಅಂದ್ರೆ ಬ್ರಹ್ಮನ ಆಗುವುದಿಲ್ಲ. ಇದು ಲಕ್ಷ್ಮೀದೇವಿಯ ರೂಲ್ ಇದು. ಹಾಗಾಗಿ ಲಕ್ಷ್ಮೀದೇವಿ ನಮ್ಮ ಮೇಲೆ ಸಿಟ್ಟಾದರೆ ನಾವು ಹಾಳಾಗ್ತೇವೆ ಅನ್ನೋ ಭಯ ಬ್ರಹ್ಮದೇವರಿಗೆ ಇರೋದರಿಂದಾಗಿ ಅವರು ಎಂದಿಗೂ ಲಕ್ಷ್ಮೀದೇವಿಗೆ ವಿರುದ್ಧವಾದ ಒಂದು ಸಣ್ಣ ಕರ್ಮಗಳನ್ನು ಮಾಡುವುದಿಲ್ಲ. ಯಾಕೆ? ಅವರಲ್ಲಿ ತುಂಬ ಭಯವಿದೆ. ಇವತ್ತು ನಮಗೇನಾಗಿದೆ, ನಮಗೆ ಯಾರಪ್ಪನ ಭಯನೂ ಇಲ್ಲ. ಯಾರಾದರೂ ನನಗೆ ಅಜ್ಜ ಇವತ್ತು ಸಾಯಂಕಾಲ ನೀವು ಸಂಧ್ಯಾವಂದನ ಮಾಡಿರೋ ಬಿಟ್ಟಿರೋ ಅಂತ ಯಾರು ಕೇಳೋ ಧೈರ್ಯ ಯಾರಿಗಿದೆ? ಬಿಟ್ಟರೆ ಯಾರು ಬೈತಾರೆ ನನಗೆ? ಯಾರಾದರೂ ಬೈತಾರೆ? ಯಾರೂ ಬೈಯೋದಿಲ್ಲ. ನಮ್ಮ ಅಪ್ಪ ಅಮ್ಮ, ಮಕ್ಕಳು, ಮರಿಮಕ್ಕಳು, ಅಣ್ಣ ತಮ್ಮ, ನನ್ನ ಹೆಂಡತಿ, ಯಾರೂ ಬೈಯೋದಿಲ್ಲ. ಜಪ ಬಿಟ್ಟರೆ ಯಾರಾದರೂ ಬೈತಾರೆ? ಪೂಜೆ ಬಿಟ್ಟರೆ ಯಾರಾದರೂ ಬೈತಾರೆ? ಆಫೀಸ್ ಬಿಟ್ಟರೆ, ಸ್ಕೂಲ್ ಬಿಟ್ಟರೆ, ಒಂದು ತಿಂಗಳು ನಾನು ಆಫೀಸಿಗೆ ಹೋಗೋದಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ. ಸಾಧನೆಯ ವಿಷಯಕ್ಕೆ ನಮಗೆ ಯಾರ ಹೆದರಿಕೆಯೂ ಇಲ್ಲ. ಯಾಕೆ ಅಂತಂದರೆ ಅದಕ್ಕೊಂದೇ, ನಾನು ಸಂಧ್ಯಾವಂದನ ಮಾಡೋದಿಲ್ಲ, ನೀನು ಮಾಡಬೇಡ. ನಾನು ದೇವ್ರ ಪೂಜೆ ಮಾಡು, ಅದೊಂದು ಅಂತಾರೆ ಅಂಡರ್ಸ್ಟ್ಯಾಂಡಿಂಗ್. ನಾನು ಸಾಧನೆ ಮಾಡೋಂಗಿಲ್ಲ, ನೀನು ಇಬ್ಬರು ಗಪ್ ಕೂತ್ಬಿಡೋಣ. ಹಾಗೆಲ್ಲ ನಡೆಯೋದಿಲ್ಲ. ನಮಗೆ ಒಬ್ಬರು ಬೈಯುವವರು ಬೇಕು, ಹೆದರಿಸುವವರು ಬೇಕು, ಭಯ ಇರಬೇಕು. ಆ ಭಯಕೃತ ಲಕ್ಷ್ಮೀದೇವಿ. ಆ ಭಯವೇನಿದೆ ಹೊರಗಿನಿಂದ ಯಾರಿಂದೋ ಬರುವುದಿಲ್ಲ. ಯಾಕಂತಂದ್ರೆ ಯಾರೂ ನನಗೆ ಭಯ ಹುಟ್ಟಿಸೋರಿಲ್ಲ. ಯಾರಾದರೂ ಇವತ್ತು ನನಗೆ ಸಂಧ್ಯಾವಂದನ ಮಾಡು ಅಂತ ಹೇಳಿದ್ರೆ ಅವ್ರ ಜೊತೆ ನಾನು ಸಂಬಂಧ ಕಡ್ಕೋತೇನೆ ಹೊರತು ನಾನು ಸಂಧ್ಯಾವಂದನ ಮಾಡುವುದಿಲ್ಲ. ಹಾಗಾಗಿ ಯಾರೂ ನನಗೆ ಸಾಧನೆ ಮಾರ್ಗದೊಳಗೆ ಹೇಳುವುದಿಲ್ಲ. ಈಗ 9 ಗಂಟೆ 10 ನಿಮಿಷಕ್ಕೆ ನನ್ನ ಮಗ ಸ್ಕೂಲಿಗೆ ಇರಬೇಕು, 9:15 ಕಳಿಸುವ ಧೈರ್ಯ ಯಾರಿಗಿದೆ? ಯಾಕೆ ಧೈರ್ಯವಿಲ್ಲ? ಪೇರೆಂಟ್ಸ್ ಮೀಟಿಂಗ್ನೊಳಗೆ ಅವ್ರದ್ದು ಕ್ಲಾಸ್ ಆಗುತ್ತೆ, ಹುಚ್ಚ ಬೈತಾರೆ. ಯಾಕೆ? 2.5 ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾರೆ, ಅದ್ರ ತಕ್ಕಾಗಿ ಅವ್ರು ಪ್ರಾಡಕ್ಟ್ ಕೊಡಬೇಕು. ಹಾಗಾಗಿ ಅವ್ರು ಮೇಂಟೈನ್ ಮಾಡೋದಕ್ಕಾಗಿ ಬೈತಾರೆ. ಹಿಂದ್ಯಾರೋ ನೀವು ಕೆಲಸಕ್ಕೆ ಹೋಗಿರಿ, ಬಚಾವಾಗಿರಿ, ಇವತ್ತು 9ಕ್ಕೆ ಹೋಗೋನು 9:15 ಹೋಗಲಿ, ಒಂದು ದಿನ ಸ್ಯಾಲ್ರಿನೇ ಕಟ್ ಮಾಡ್ತಾರೆ. ಯಾಕೆ? 9 ಗಂಟೆಗೆ ಅವನು ಪಂಚ್ ಮಾಡಿರ್ಬೇಕಲ್ಲಿ ಅವನು ತನ್ನ ಟೈಮಿಗೆ. ಹಾಗಾಗಿ ಪ್ರತಿಯೊಂದು ವಿಷಯದೊಳಗೂ ನಮಗೆ ಭಯವಿದೆ. ಸಾಧನೆಯ ವಿಷಯಕ್ಕೆ ಭಯ ಹುಟ್ಟಿಸುವವರು ಯಾರು? ಈ ಲಕ್ಷ್ಮೀನಾರಾಯಣರೇ ಭಯಕೃತ್. ಸಂಧ್ಯಾವಂದನ ಮಾಡದೇ ಇದ್ರೆ ಈಗ ಅನರ್ಥವಾಗತ್ತೆ, ಜಪ ಮಾಡದೇ ಇದ್ರೆ ಈಗ ಅನರ್ಥವಾಗತ್ತೆ, ಕೃಷ್ಣನ ಮಹಿಮೆಗಳನ್ನು ಹೀಗೆ ಕೇಳದೇ ಇದ್ದರೆ ಈ ಥರದ ಅನರ್ಥಗಳಾಗತ್ತೆ ಅಂತ ಹೇಳಿ ನಮ್ಮಲ್ಲಿ ಭಯವನ್ನು ಹುಟ್ಟಿಸ್ತಾ ಇದ್ದರೆ ನಾವು ಅತ್ಯಂತ ಜಾಗರೂಕರಾಗಿ ಸಾಧನೆಯನ್ನು ಮಾಡ್ತಾ ಹೋಗ್ತೇವೆ. ಈ ತರಹದಿಂದ ಅನುಗ್ರಹವನ್ನು ಮಾಡುವವರು ಯಾರು? ಈ ಲಕ್ಷ್ಮೀನಾರಾಯಣರೇ. ಆದ್ದರಿಂದಾಗಿ ಬಲಶಾಲಿಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು, ನನಗೆ ಅತ್ಯಂತ ಹಿತೈಷಿಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು,
ನಾನು ಮಾಡಿದ ಪಾಪಗಳನ್ನು ಮನ್ನಿಸಿ ನನ್ನನ್ನು ಕಾಯುವವರಾಗಿದ್ದಾರೆ ಲಕ್ಷ್ಮೀನಾರಾಯಣರು. ನನ್ನ ಹೆಂಡತಿಯೋ ನನ್ನ ಮಕ್ಕಳು ಅವರು ಲಕ್ಷ್ಮೀನಾರಾಯಣ ಚಿಂತನೆ ಮಾಡೋದ್ರಿಂದ ನಾನು ಸೇಫಾಗಿ ಉಳಿತೇನೆ ಅಂತ ನನ್ನನ್ನು ರಕ್ಷಣೆಯನ್ನು ಮಾಡುವವರು ಲಕ್ಷ್ಮೀನಾರಾಯಣರು. ನಾನು ಬಹಳ ಸಮೃದ್ಧವಾಗಿ ಪುಣ್ಯವನ್ನು ಮಾಡಿ ದೇವರಿಗೆ ಸಂತೋಷ ಪಡಿಸಿದರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು, ನನ್ನ ಜನರೇಷನ್ ಅನ್ನು ರಕ್ಷಣೆಯನ್ನು ಮಾಡುವವರು ಲಕ್ಷ್ಮೀನಾರಾಯಣರು. ಆದ್ದರಿಂದಾಗಿ ಇಂತಹ ಲಕ್ಷ್ಮೀನಾರಾಯಣರ ಚಿಂತನೆ, ಧ್ಯಾನ, ಆರಾಧನೆಯನ್ನು ಮಾಡುವುದೇ ನಮ್ಮ ಜೀವನದ ದೊಡ್ಡದಾಗಿರ್ತಕ್ಕಂಥ ಅಜೆಂಡಾ. ಇದನ್ನು ನಾವು ಸಾಧಿಸಿದೆವು ಅಂತಾದರೆ ನಮ್ಮನ್ನು ಕೈ ಹಿಡಿಯುವವರು ಯಾರು ಇಲ್ಲ. ಸಾಧನೆ ಮಾರ್ಗದೊಳಗೆ ಬಹಳ ಉನ್ನತ ಮಟ್ಟಕ್ಕೆ ಹೋಗುತ್ತೇವೆ. ಆ ತರಹದ ಅನುಗ್ರಹವನ್ನು ಆ ಲಕ್ಷ್ಮೀನಾರಾಯಣರು ನನ್ನ ಮೇಲೂ ಹಾಗೂ ತಮ್ಮ ಮೇಲೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರೂ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿ 10 ಗಾಯತ್ರಿ ಜಪ ಮಾಡ್ತಿದ್ರೆ 100 ಗಾಯತ್ರಿ ಜಪವಾಗಲಿ, 10 ನಿಮಿಷದ ಪೂಜೆ ಆಗ್ತಿದ್ರೆ 1 ಗಂಟೆಯ ಪೂಜೆವಾಗಲಿ, ವರ್ಷಕ್ಕೆ 1 ಬಾರಿ ಹೋಮ ಮಾಡ್ತಿದ್ರೆ ವರ್ಷಕ್ಕೆ 4 ಬಾರಿ ಯಜ್ಞಯಾಗಗಳನ್ನು ಮಾಡುವ ಸೌಭಾಗ್ಯ ಸಿಗಲಿ, ವರ್ಷಕ್ಕೆ ಒಮ್ಮೆ ಅನ್ನದಾನ ಮಾಡಿಸ್ತಿದ್ರೆ ವರ್ಷಕ್ಕೆ 8-10 ಬಾರಿ ಅನ್ನದಾನ ಮಾಡುವ ಸೌಭಾಗ್ಯ ಸಿಗಲಿ. ಹೀಗೆ ನಮಗೆ ತಿಳಿದ ಧರ್ಮಗಳೇನಿದೆ ಆ ಧರ್ಮಗಳಲ್ಲಿ ನಾವು ಅಪ್ಡೇಟ್ ಆಗಲೇಬೇಕು, ಅಪ್ಗ್ರೇಡ್ ಆಗಲಿಕ್ಕೇ ಬೇಕು. ಆ ತರಹದ ಹಠ ಹಿಡಿದು ಕೇಜ್ರಿವಾಲ್ ಸಾಧಿಸಿಕೊಂಡಿದ್ದು ಹೇಗೆ? ಸ್ಟ್ರೈಕ್ ಮಾಡಿ. ಮುಖ್ಯಮಂತ್ರಿ ಆಗಿದ್ದು ಹೇಗೆ? ಸ್ಟ್ರೈಕ್ ಮಾಡಿ. ಗಾಂಧೀಜಿ ಸ್ವಾತಂತ್ರ್ಯ ತಂದದ್ದು ಹೇಗೆ? ಅವರೆಲ್ಲರೂ ಸೇರಿ ಸ್ಟ್ರೈಕ್ ಮಾಡಿ. ಮಕ್ಕಳು ಊಟ ಮಾಡು, ತಮಗೆ ಬೇಕಾದ್ದು ಪಡೆದುಕೊಳ್ಳುವುದು ಹೇಗೆ? ಸ್ಟ್ರೈಕ್ ಮಾಡೇನೆ. 10 ಕರೆದು ಹಠ ಮಾಡೋದಂದ್ರೆ ಅದು ಸ್ಟ್ರೈಕೇ ಅದು. ಹಾಗೆ ಲಕ್ಷ್ಮೀ ದೇವಿ ಮುಂದೆ ಹಠ ಹಿಡಿದು ಎಲ್ಲದರೊಳಗೂ ನಾನು ಅಪ್ಗ್ರೇಡ್ ಆಗಿದ್ದೇನೆ, ಅಪ್ಡೇಟ್ ಮಾಡ್ಕೊಂಡಿದ್ದೇನೆ. ಜಸ್ಟ್ ಸಾಧನೆಯ ಮಾರ್ಗದೊಳಗೆ ನಾನು ಅಪ್ಡೇಟ್ ಆಗಿಲ್ಲ, ಅಪ್ಗ್ರೇಡ್ ಆಗಿಲ್ಲ. ಅದನ್ನು ನೀನು ಮಾಡಿಸುವವರೆಗೂ ನಾನು ಊಟ ಮಾಡುವುದಿಲ್ಲ, ಅದನ್ನು ನೀನು ಮಾಡಿಸುವವರೆಗೂ ನಾನು ನಿನ್ನ ಕಾಲು ಬಿಡೋದಿಲ್ಲ, ಇಲ್ಲೇ ಕೊಡ್ತೇನೆ, 8 ತಾಸು ಕೊಡ್ತೇನೆ, 10 ತಾಸು ಕೊಡ್ತೇನೆ ಅಂತ ಹೇಳಿ 2 ದಿನ, 4 ದಿನ, 8 ದಿನ ನಾವು ಸ್ಟ್ರೈಕ್ ಮಾಡಿದರೆ ನಮ್ಮಿಂದ ಅತ್ಯಂತ ಖುಷಿಯಿಂದ ಸಾಧನೆಯನ್ನು ಮಾಡಿಸಿ ತನ್ನ ಪುರಕ್ಕೆ ಕರೆದೊಯ್ತಾಳೆ. ಅಂತಹ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಮಾಡಲಿ. ಹರಯೇ ನಮಃ. ಎಲ್ಲರೂ ಹೇಳಿ: ಶ್ರೀಶಾಂಗ್ರಿ ಭಕ್ತಿಂ ಹರಿದಾಸ ದಾಸ್ಯಂ ಪ್ರಪನ್ನ ಮಂತ್ರಾರ್ಥ ದೃಢೈಕ ನಿಷ್ಠಾಂ ಗುರೋ ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಹಿ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಶೇಷವಾಗಿ ನಮ್ಮ ಪುರೋಹಿತವರು, ನಾನು ಮೊದಲಿಗೆ ಒಂದು ಮಾತು ಹೇಳಿದೆ, ನಮ್ಮ ಒಳ್ಳೆ ಕಾರ್ಯಗಳಿಗೆ ನಾವು ಪಾರ್ಟಿ ಮಾಡ್ತೇವೆ. ಮದುವೆ ಇದ್ದಾಗ ಪಾರ್ಟಿ, ಬರ್ತ್ಡೇ ಬಂದರೆ ಪಾರ್ಟಿ, ಇನ್ನೊಂದೇನು ಬಂದರೂ ಎಂಜಾಯ್ಮೆಂಟು, ಇವುಗಳನ್ನು ನಾವು ಮಾಡ್ತೇವೆ. ಈ ತರಹದ ಕಾರ್ಯಗಳನ್ನು